ಹಾಯ್ ಹಲೋ ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಈ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಲ್ಲಿ ಅವೈಲೇಬಲ್ ಇರತಕ್ಕಂಥ ಕ್ಲಾಸಸ್ ಬಂದುಬಿಟ್ಟು HSTR, GPSTR, PSTR, ಕರ್ನಾಟಕ TET 10th ಕ್ಲಾಸ್ ಜನರಲ್ ಸೈನ್ಸ್, ಇದ್ರ ಜೊತೆಗೆ CTET ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಆಗ್ತಕ್ಕಂಥ ಅಷ್ಟೂ ಎಕ್ಸಾಮ್ಸ್ ಮತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಕಾಲ್ ಆಗ್ತಕ್ಕಂಥ ಅಷ್ಟೂ ಎಕ್ಸಾಮ್ಸ್ನ ಕ್ಲಾಸಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ವಿಡಿಯೋಸ್ ಬೇಕು, ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದಾಗ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು. ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಈಗ ಹತ್ತಿರ ಏನು TET ಬರ್ತಾ ಇದೆ, ಕರ್ನಾಟಕ TET ಎಕ್ಸಾಮ್. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ 18,000 ಟೀಚರ್ ಪೋಸ್ಟನ್ನು ರೆಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಹೇಳಿದೆ ಸರ್ಕಾರ. ಸೊ ಹಾಗಾಗಿ ಈ ನಮ್ಮ TET ಅಂತಕ್ಕಂಥದ್ದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಆರ್ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ಒಂದು ಸಮಯದಲ್ಲಿ, ಈ ಒಂದು ಟೈಮ್ನಲ್ಲಿ ನಾವೀಗ TET ಬಗ್ಗೆ ತುಂಬ ಫೋಕಸ್ ಮಾಡಬೇಕಾಗತ್ತೆ ಮೊದಲಿಗೆ ನಾವು. ಸೊ ಹಾಗಾಗಿ ಇವತ್ತಿನ ನನ್ನ ಕ್ಲಾಸ್ನಲ್ಲಿ ಕರ್ನಾಟಕ TETಯ 2022ನೇ ಇಸ್ವಿಯಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ಬಂದಿತ್ತು ಅಲ್ವಾ, ಆ ಮ್ಯಾಥಮೆಟಿಕ್ಸ್ ಪೇಪರನ್ನು ನಾವು ಹೇಗೆ ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು, ಮೆಥಡ್ಗಳನ್ನು ಹೇಗೆ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ ನಾವು ಇವತ್ತು. ಸೊ ಕರ್ನಾಟಕ TET 2022 ಪೇಪರ್ ಅನಾಲಿಸಿಸ್. ಸೊ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ದ ಫ್ಯಾಕ್ಟರ್ ಆಫ್ x⁴ ಪ್ಲಸ್ 4 ಈಸ್ ಅಂತ ಹೇಳಿ ಕೇಳಿದ್ದಾನೆ. ದ ಫ್ಯಾಕ್ಟರ್ ಕಂಡುಹಿಡಬೇಕು ನಾವು ಇದ್ರದ್ದು. ಸೊ ಫ್ಯಾಕ್ಟರ್ ಅಂದರೆ ಇಲ್ಲಿ ಕ್ವಶನ್ ಕೊಟ್ಟಿರೋದೇನು, x⁴ ಪ್ಲಸ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋದಕ್ಕಿಂತ ಆಪ್ಷನ್ಸ್ಗಳನ್ನು ನೋಡಬೇಕಾಗತ್ತೆ ನಾವಿಲ್ಲಿ. ಆಪ್ಷನ್ಸ್ಗಳು ಏನು ಕೊಟ್ಟಿದ್ದಾರೆ ನಮಗೆ, x² + 2 ಆ್ಯಂಡ್ x² - 2 ಕೊಟ್ಟಿದ್ದಾನೆ. ಸಿ, ಇದನ್ನು ಈ ಫಸ್ಟ್ ಆಪ್ಷನ್ಸನ್ನು ನಾವು ನೋಡಿದಾಗ ನಮಗೊಂದು ಫಾರ್ಮುಲಾ ನೆನಪಾಗುತ್ತೆ. ಯಾವುದು ಅಂದರೆ ಫಾರ್ಮುಲಾ a² - b² ಅಂತ ಹೇಳಿ. ಈ a² - b² ಏನು ಹೇಳುತ್ತೆ ನಿಮಗೆ, a + b × a - b ಅಂತ ಹೇಳುತ್ತೆ ಅಲ್ವಾ. ಈ ಫಾರ್ಮುಲಾದ ಪ್ರಕಾರ ನಮಗೆ ಫ್ಯಾಕ್ಟರ್ ಬರುತ್ತಾ ಈ ಕಂಡೀಷನಿಗೆ. ಸಿ ನೋಡಿ, ಇಲ್ಲೇನಿದೆ x² + 2, x² - 2 ಇದೆ. ನನಗೆ ಬೇಕಾಗಿರೋದು ನೋಡಿ, ಇಲ್ಲಿಗೆ ಏನಾಗುತ್ತೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ x², a ಅಂದ ತಕ್ಷಣ x² ಬಂತು, x⁴ - 2 × 2 ಏನಾಗುತ್ತೆ, -4 ಆಗುತ್ತೆ. ನನಗೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಯಾವುದು, +4 ಕೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ಸ್ ಆಗೋದಿಲ್ಲ. ನೆಕ್ಸ್ಟು ಸಿ, ಥರ್ಡ್ ಆಪ್ಷನಿಗೆ ಬನ್ನಿ. ಥರ್ಡ್ ಆಪ್ಷನ್ಗೆ ಬಂದಾಗ ನೋಡಿ ಏನಿದೆ, x + 2, x - 2 ಇದೆ. ಇದು ಯಾವ ಫಾರ್ಮುಲಾದಲ್ಲಿ ಕಾಣ್ತಾ ಇದೆ, ಇದೇ ಒಂದು ಫಾರ್ಮುಲಕ್ಕೆ ಕಾಣ್ತಾ ಇದೆ, ಶೋ ಆಗ್ತಾ ಇದೆ ಅಲ್ವಾ ನಮಗೆ. ಸೊ ಹಾಗಾದರೆ ಈ ಫಾರ್ಮುಲಾದ ಪ್ರಕಾರ ಬರೆದಾಗ ಇದೇನಾಗ್ತಾ ಇದೆ, x² - 2² ಆಗಿ ಡಿಫೈನ್ ಆಗ್ತಾ ಇದೆ ಅಲ್ವಾ ನಮಗೆ. x² - 2² ಅಂದರೆ ಎಷ್ಟು, x² - 4 ಅಂತ ಹೇಳಿ ಬರುತ್ತೆ. ಬಟ್ ನನ್ನ ಕ್ವಶನ್ನಲ್ಲಿ ಏನಿದೆ, ಇಲ್ಲಿ ನಿಮಗೆ x⁴ + 4 ಇದೆ. ಇಲ್ಲಿ ಬರ್ತಾ ಇರೋದು ಸೊಲ್ಯೂಷನ್ ಎಷ್ಟಿದೆ, x² ನಮಗೆ ಅಲ್ವಾ. ಸೊ ಹಾಗಾಗಿ ಈ ಕಂಡೀಷನ್ ಕೂಡ ಆಗೋದಿಲ್ಲ ನಮಗೆ. ನೆಕ್ಸ್ಟು ಇಲ್ಲೊಂದು ಕೇಳಿದ್ದಾನೆ, ಏನು ಕೇಳಿದ್ದಾನೆ, x² + 2 ಆ್ಯಂಡ್ x² + 2. ಅದು ಆಬ್ವಿಯಸ್ಲಿ ಆಗೋದೇ ಇಲ್ಲ. ನೋಡಿ, ಮಲ್ಟಿಪ್ಲೈ ಮಾಡೋದು ಸೇಮ್ ಇದೆ. ಇದು ಏನಾಗುತ್ತೆ, x² + 2 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ ನಮಗೆ. ಅಲ್ಲಿಗೆ ಇದನ್ನು ನಾನು a + b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಯಿತು, x⁴ + 2² ಈಸ್ ನಥಿಂಗ್ ಬಟ್ 4 + 2ab ಅಂದಾಗ 4x² ಆಯಿತು. ನನಗೆ ಬರೋ ರಿಸಲ್ಟ್ ಏನು ಬೇಕಾಗಿರೋದು, x⁴ + 4 ಬೇಕಾಗಿತ್ತು. ಸೊ ಈ ಆಪ್ಷನ್ಸ್ ಕೂಡ ಆಗಲ್ಲ. ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು ಯಾವ ಆಪ್ಷನ್ ನಮಗೆ, ಬಿ ಆಪ್ಷನ್. ಬಿ ಇಸ್ ದ ರೈಟ್ ಆಪ್ಷನ್ಸ್ ಅಲ್ವಾ. ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಈ +2x - 2x ಕ್ಯಾನ್ಸಲ್ ಆಗುತ್ತೆ. x² × x² ಎಷ್ಟು ಬರುತ್ತೆ, x⁴ ಬರುತ್ತೆ. 2 + 2 ಎಷ್ಟು ಬರುತ್ತೆ, 2 × 2 4 ಬರುತ್ತೆ. ಇಲ್ಲಿ ಎರಡೂ ಕಡೆ ಸೈನ್ ಏನಿದೆ, ಪಾಸಿಟಿವ್ ಇದೆ. ಸೊ ನಾವು ಒಂದಿಷ್ಟು ಯೋಚನೆ ಮಾಡಿಬಿಟ್ಟು ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದಾಯ್ತು ನಮಗೆ, ಸೆಕೆಂಡ್ ಒನ್, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ ನಾವು. ಇಲ್ಲಿ ನೋಡಿ
ಎಷ್ಟು ಚಂದ ಇದೆ ಅಂದರೆ ಈ ಕ್ವಶನ್ ನಮಗೆ ಇಲ್ಲಿ ಕೇಳಿರ್ತಕ್ಕಂಥದ್ದು ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 0.0004 ಇಂಟು 0.0036 ಡಿವೈಡೆಡ್ ಬೈ 0.0009 ಕೇಳಿದ್ದಾನೆ ಅಲ್ವಾ. ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ನಮಗೆ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, 0.04 ಕೊಟ್ಟಿದ್ದಾನೆ. ಸೆಕೆಂಡ್ ಆಪ್ಷನ್ಸ್ 0.0004 ಕೊಟ್ಟಿದ್ದಾರೆ. ಸಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, 0.4 ಇದೆ. ಫೋರ್ತ್ ಆಪ್ಷನ್ ಏನಿದೆ, 4 ಇದೆ ಅಲ್ವಾ. ನಮಗೆ ಇವುಗಳಲ್ಲಿ ಯಾವುದು ಆನ್ಸರು, ಈ ಥರದ್ದು ಬಂದಾಗ ನಾವು ಅಟೆಂಡೇ ಮಾಡೋದಕ್ಕೆ ಹೋಗಲ್ಲ, ಯಾವುದೋ ಒಂದು ಅಂಚಿ ಮಿಂಚಿ ಮಾಡ್ತೀವಿ, ಆನ್ಸರ್ ಟಿಕ್ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಭಾಳ ಈಸಿ ಇದು. ಸೊ ನೀವೇನು ಮಾಡಬೇಕು, ಈಗ ನಿಮಗೆ ಗೊತ್ತಿದೆ ಎಕ್ಸಾಕ್ಟ್ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಪ್ಪ, 2. ಇಲ್ಲೇನಿದೆ ಸ್ಕ್ವೇರ್ ರೂಟ್ ಆಫ್ 36 ಇದೆ. ಲಾಸ್ಟ್ ನಂಬರನ್ನು ತಗೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 36 ಎಷ್ಟಾಗುತ್ತೆ ನಿಮಗೆ, 6 ಆಗುತ್ತೆ. ಬಟ್ ಇಲ್ಲೇನಿದೆ ಡೆಸಿಮಲ್ಸ್ ಕೊಟ್ಟಿದ್ದಾನೆ. ಹಾಗಾದರೆ ಇದನ್ನು ನಾನು 0.004 ನಾನು ಏನಂತ ಬರಿಬೋದು, ಅದರ ರೂಟ್ ನನಗೆ ಇಲ್ಲಿ 2 ಟರ್ಮ್ ಇದೆ. ಯಾವ ಥರ ಇದೆ, ಸ್ಕ್ವೇರ್ ರೂಟ್ ಆಫ್ ಎ ಡಾಟ್ ಬಿ ಇದೆ. ಎ ಡಾಟ್ ಬಿ ಆರ್ ಎ ಇಂಟು ಬಿ, ಅದನ್ನು ನಾನು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ಅಂತ ಹೇಳಿ ಬರಿಬೋದು ನಾವು. ಸೊ ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 0.004 ಈಸ್ ಎಷ್ಟಾಯ್ತು ನನಗೆ, 0.002 ಆಗುತ್ತೆ. ಸೊ ಇದನ್ನು ನಾನು ನಮ್ಮ ಡೆಸಿಮಲ್ ಒಂದು ಫಾರ್ಮಲ್ಲಿ ಡಿಫೈನ್ ಮಾಡಿದಾಗ 2 ಡಿವೈಡೆಡ್ ಬೈ ನಾನೇನು ಬರಿಬೋದು, 100 ಅಂತ ಹೇಳಿ ಬರಿಬೋದು. ಅದೇ ರೀತಿ 36 ಸಾರಿ ಇಲ್ಲಿ 1 0 ಎಕ್ಸ್ಟ್ರಾ ಇದೆ. 36 ನಾನೇನಂತ ಬರಿಬೋದಪ್ಪ, 6 ಡಿವೈಡೆಡ್ ಬೈ 100 ಅಂತ ಹೇಳಿ ಬರಿಬೋದು ನಾವು. 6 ಡಿವೈಡೆಡ್ ಬೈ ಇಲ್ಲಿ ಬರಿತೇನೆ, 2 ಡಿವೈಡೆಡ್ ಬೈ 100 ಇಂಟು 36 ಅಂದಾಗ ಏನಾಗುತ್ತೆ, 6 ಡಿವೈಡೆಡ್ ಬೈ 100 ಹೋಲ್ ಡಿವೈಡೆಡ್ ಬೈ 9 ಇದೆ. ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ ಇಲ್ಲಿ, ಆ್ಯಕ್ಚುಲಿ ಇಲ್ಲಿಂದ ಸ್ಕ್ವೇರ್ ರೂಟ್ ಅಪ್ಲೈ ಆಗಬೇಕಿತ್ತು. ಸೊ ಅಲ್ಲಿ ಮೇಲಾಗಿದೆ ಅದು. ಸೊ ಲೆಟ್ ದಮ್ ಕನ್ಸಿಡರ್ ಹಿಯರ್ ಆಲ್ಸೋ. ಸೊ ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ, 3 ಡಿವೈಡೆಡ್ ಬೈ 100 ಆಗುತ್ತೆ. ಸಿ ಇದು 100 ಎರಡು ಕ್ಯಾನ್ಸಲ್ ಆಯಿತು. 3 1s 3 2s, ಫೈನಲಿ ಎಷ್ಟು ಉಳಿತಾ ಇದೆ, 2 2s 4 ಡಿವೈಡೆಡ್ ಬೈ 100 ಉಳಿತಾ ಇದೆ. 4 ಡಿವೈಡೆಡ್ ಬೈ 100 ಅಂದಾಗ ಎಷ್ಟು ಬರುತ್ತೆ, 0.04 ಬರುತ್ತೆ. ನಮ್ಮಲ್ಲಿ ಆಪ್ಷನ್ ಯಾವುದಿದೆ ಕರೆಕ್ಟಾಗಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲೇನು ಕೊಟ್ಟಿದ್ದಾನೆ ಕ್ವಶನ್ನು, 25 ಪೀಪಲ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 40 days, ದೆನ್ ದ ಟೈಮ್ ಟೇಕನ್ ಬೈ 20 ಪೀಪಲ್ಸ್ ಡು ದ ಸೇಮ್ ವರ್ಕ್ ಈಸ್ ಅಂತ ಹೇಳಿ ಕೇಳಿದಾನೆ. ನೋಡಿ ಅರ್ಥ ಇಷ್ಟೇ, 25 ಜನ ಯಾವುದೋ ಒಂದು ಕೆಲಸನ ಒಪ್ಕೊಂಡಿರ್ತಾರೆ. ಆ 25 ಜನ ಎಷ್ಟೋ 40 ದಿನದಲ್ಲಿ ಕೆಲಸನ ಮುಗಿಸ್ತಾ ಇದ್ದಾರೆ. ಅದೇ ಕೆಲಸನ 20 ಜನ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸಿ ಕೊಡ್ತಾರೆ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯೂಶ್ವಲಿ ಇದು ಪ್ರತಿ ವರ್ಷ ಕೇಳ್ತಾನೆ ಇರ್ತಾರೆ ಇದೇ ಮೆಥಡ್ನಲ್ಲಿ. ನೋಡಿ 25 ಜನ ಎಷ್ಟು ದಿನದಲ್ಲಿ ಕೆಲಸನ ಮುಗಿಸ್ಕೊಡ್ತಾ ಇದ್ದಾರೆ, 40 ದಿನದಲ್ಲಿ ಕೆಲಸನ ಮುಗಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಕೇಳಿರ್ತಕ್ಕಂಥದ್ದೇನು, 20 ಜನ ಅಲ್ವಾ, ಅಲ್ಲಿಗೆ ಏನು ಬರುತ್ತೆ, ಡಿವೈಡೆಡ್ ಬೈ 20 ಜನ ಬರುತ್ತೆ. ನಮಗೆ ಏನಾಯಿತು, 0 0 ಕ್ಯಾನ್ಸಲ್, 2 1s 2 2s, 25 2 50. ನಮ್ಮ ಆಪ್ಷನ್ನಲ್ಲಿ 50 ಇದೆಯಾ, ಇದೆ ನೋಡಿ. ಇಲ್ಲಿ 4th ಆಪ್ಷನ್ಸ್ ಇದೆ. ಸೊ ಹಾಗಾದರೆ 20 ಜನ ಎಷ್ಟು ದಿನಗಳಲ್ಲಿ ಕೆಲಸನ ಮುಗಿಸ್ಕೊಡ್ತಾರೆ, ಅದೇ ಕೆಲಸನ 50 ದಿನದಲ್ಲಿ ಆ ಕೆಲಸನ ಮುಗಿಸ್ಕೊಡ್ತಾರೆ. ಗೊತ್ತಾಯ್ತಾ ಮಕ್ಕಳೇ. ಸೊ ನೆಕ್ಸ್ಟ್ ಇವೆಲ್ಲದೂ ಕೂಡ 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು. ಸೊ ಇನ್ ಅ ಫಿಗರ್ ನೋಡಿ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ ಅಲ್ವಾ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ನೋಡಿ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಕೊಟ್ಟಿದ್ದಾನೆ. ಸೊ ಆ್ಯಂಗಲ್ ಎ ಪಿ ಕ್ಯೂ ಎಷ್ಟಿದೆ, ಆ್ಯಂಗಲ್ ಎ ಪಿ ಕ್ಯೂ ಇದು 60 ಡಿಗ್ರಿ ಇದೆ. ಸೊ ನೆಕ್ಸ್ಟ್ ಅದೇ ರೀತಿ ಸಾರಿ ಇಲ್ಲ 600 ಆಗಿದೆ, 60 ಡಿಗ್ರಿ ಇದೆ. ಆ್ಯಂಡ್ ಆ್ಯಂಗಲ್ ಪಿ ಆರ್ ಡಿ ಏನಾಗಿದೆ ನನಗೆ, ಪಿ ಆರ್ ಡಿ 105 ಡಿಗ್ರಿ ಆಗಿದೆ. ಹಾಗಾದರೆ ಇಲ್ಲಿ ಒಂದು ಕಡೆ ಎಕ್ಸ್ ಇದೆ ಅಲ್ವಾ, ನನಗೆ ಈ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಅಲ್ವಾ. ಸೊ ಅವಾಗ ನಾವು ಏನಂತ ಬರಿಬೋದು, ಎ ಪಿ ಕ್ಯೂ ನೋಡಿ, ಆ್ಯಂಗಲ್ ಎ ಪಿ ಕ್ಯೂ ಪ್ಲಸ್ ಏನು ಕೊಟ್ಟಿದ್ದಾನೆ,
ಆ್ಯಂಗಲ್ ಕ್ಯೂ ಪಿ ಆರ್ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಇದೆ, ಈಸ್ ಈಕ್ವಲ್ ಟು ಏನಾಗುತ್ತೆ, ಆ್ಯಂಗಲ್ ಪಿ ಆರ್ ಡಿ ಆಗುತ್ತೆ. ಸೊ ಅಲ್ಲಿಗೆ ಎ ಪಿ ಕ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನಿಮಗೆ, 60 ಕೊಟ್ಟಿದ್ದಾನೆ, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆರ್ ಡಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾನೆ, 105 ಡಿಗ್ರಿಯನ್ನು ಕೊಟ್ಟಿದ್ದಾರೆ ನಿಮಗೆ. ಸೊ ಅಲ್ಲಿಗೆ ಎಕ್ಸ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ ನಮಗೆ. ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಈ 60 ಈ ಕಡೆ ಕಳಿಸಿದರೆ 105 ಮೈನಸ್ 60, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಉಳಿತಾ ಇದೆ, 45 ಡಿಗ್ರಿ ಉಳಿತಾ ಇದೆ. ನಿಮ್ಮ ಆಪ್ಷನ್ನಲ್ಲಿ 45 ಇದೆಯಾ, ಇದೆ ನೋಡಿ, ಆಪ್ಷನ್ ಬಿ ಅಂತಕ್ಕಂಥದ್ದು. ಸೊ ನಾವು ಈ ಥರ ನಾವು ಈ ಆ್ಯಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದಾಗ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ದ ಟರ್ಮ್ ದಟ್ ಶುಡ್ ಬಿ ಆ್ಯಡೆಡ್ ಟು 4x ಸ್ಕ್ವಯರ್ ಪ್ಲಸ್ 12xy ಟು ಮೇಕ್ ಅ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಹೇಳಿ ಕೇಳಿದ. ನೋಡಿ, 4x ಸ್ಕ್ವಯರ್ ಪ್ಲಸ್ 12xy ಇದೆ. ನೆಕ್ಸ್ಟ್ ಏನೋ ಒಂದು ಟರ್ಮನ್ನು ಆ್ಯಡ್ ಮಾಡಬೇಕು ನಾವೀಗ. ಕ್ವಶನ್ ಅರ್ಥ, ದ ಟರ್ಮ್ ಶುಡ್ ಬಿ ಆ್ಯಡೆಡ್ ಟು 4x ಸ್ಕ್ವಯರ್ ಪ್ಲಸ್ 12xy ಟು ಮೇಕ್ ಅ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಹೇಳಿ ಕೇಳಿದ್ದಾನೆ. ಅರ್ಥ ಏನು, ನನ್ನ ಕಡೆ 2 ಇಕ್ವೇಷನ್ ಕೊಟ್ಟಿದ್ದೀವಿ, 2 ಟರ್ಮನ್ನು ಕೊಟ್ಟಿದ್ದೀವಿ. ಆ ಟರ್ಮ್ಗೆ ಇನ್ನೊಂದು ಟರ್ಮನ್ನು ನೀವು ಆ್ಯಡ್ ಮಾಡಿದಾಗ ಅದು ಏನು ಬರುತ್ತೆ, ಒಂದು ಯಾವುದೋ ಪರ್ಫೆಕ್ಟು ಸ್ಕ್ವೇರ್ ಬರುತ್ತೆ ಅಂತ ಹೇಳಿ ಕೇಳಿದ್ದಾನೆ. ಆಪ್ಷನ್ಸ್ನಲ್ಲಿ ಆನ್ಸರ್ ಉಂಟು, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದ್ಯಾವುದಿದೆ, 9y ಇದೆ, 9xy ಇದೆ, 9y ಸ್ಕ್ವೇರ್ ಇದೆ, 4y ಸ್ಕ್ವೇರ್ ಇದೆ. ಬಟ್ ನನಗೆ ಬೇಕಾಗಿರೋದು ಈ ಇಕ್ವೇಷನ್ ಒಂದು ಪಾಲಿನಾಮಿಯಲ್ ಇಕ್ವೇಷನ್, ಇದು ಯಾವ ಫಾರ್ಮಲ್ಲಿದೆ ಅನ್ನೋದು ಬೇಕು ನನಗೆ. ಸಿ ದಿಸ್ ಇಕ್ವೇಷನ್ ax ಸ್ಕ್ವೇರ್ ಪ್ಲಸ್ bxy ಪ್ಲಸ್ cy ಸ್ಕ್ವೇರ್ ಈ ಫಾರ್ಮಲ್ಲಿ ಇದೆ. ಹಾಗಾದರೆ ಈಗ ನಾನು ಈ ಕಂಡೀಷನನ್ನು ಈ ಕೊಟ್ಟಿರ್ತಕ್ಕಂಥ 4x ಸ್ಕ್ವೇರ್ ಪ್ಲಸ್ 12xyನ ಹೀಗೂ ಬರಿಬಹುದಾ, 2x ಹೋಲ್ ಸ್ಕ್ವೇರ್ ಅಂತ ಹೇಳಿ. ಹಾಗಾದರೆ ಏನ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ, 2 ಆಯಿತು. ಈ 12ಅನ್ನು ಹೇಗೆ ಡಿವೈಡ್ ಮಾಡ್ಬೋದು ನಾನೀಗ, ಪ್ಲಸ್ ಪರ್ಫೆಕ್ಟ್ ಸ್ಕ್ವೇರ್, 1 ಮಿನಿಟ್, ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ನೀವು ಈ ಫಾರ್ಮಲ್ಲೂ ಬರಿಬೋದು, ಆರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಏನ ವ್ಯಾಲ್ಯೂ ಸಿಕ್ತು, 2x, ಎ ಸ್ಕ್ವೇರ್ ಅಂದಾಗ 4x ಸ್ಕ್ವೇರ್ ಆಗುತ್ತೆ. 2ab ಅಂದ ತಕ್ಷಣ ಎ ಬಿ ಇದೆ, xy ಇದೆ, ಬಟ್ ಅದ್ರ ಕೋಎಫಿಷಿಯಂಟ್ ವೇರಿಯೇಬಲ್ಸ್ ಬೇಕು ನನಗೆ. ಬಟ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ. ಅಲ್ಲಿಗೆ ಏನಾಯಿತು, ಈ 12xyನ 2 × 2x ಅಂತ ಹೇಳಿ ಬರಿತೀವಿ. ಎಷ್ಟಾಯಿತು, 2 × 2 ಅಂದಾಗ 4 ಆಯಿತು, 4x. ನೆಕ್ಸ್ಟ್ ಏನಿದೆ, y ಇದೆ. ಬಟ್ ನನಗೆ ಮೇಕಪ್ ಆಗಿರೋದು ಎಷ್ಟು, 12ಗೆ ಮೇಕಪ್ ಆಗಬೇಕು ನನಗೆ. ಎಷ್ಟು ಕಡಿಮೆ ಆಗಿದೆ, ಮಲ್ಟಿಪಲ್ ಆಫ್ 3 ಕಡಿಮೆ ಆಗಿದೆ. ಅಲ್ಲಿಗೆ ನಾನು ಇಂಟು 3y ಅಂತ ಹೇಳಿ ಬರಿಬಹುದಾ. ಸೊ 2 2s are 4, 4 3s are 12 ಇಂಟು xy ಬರುತ್ತೆ ನನಗೆ, 2ab ಫಾರ್ಮಲ್ಲಿ ಬರುತ್ತಾ ನನಗೆ. ಸೊ ಹಾಗಾದರೆ ವೈನ ವ್ಯಾಲ್ಯೂ ಆರ್ ಬಿನ ವ್ಯಾಲ್ಯೂ ಎಷ್ಟಾಯಿತು, 3y ಆಯಿತು, 3y ಆಯಿತು. ಈಗ ಇದೇ ಕಂಡೀಷನಿಗೆ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಎ ಅಂದರೆ 2x, ಎ ಸ್ಕ್ವೇರ್ ಅಂದರೆ ಎಷ್ಟಾಯಿತು, 4x ಸ್ಕ್ವೇರ್ ಪ್ಲಸ್ ಬಿ ಅಂದರೆ 3y, ಅದನ್ನು ನಮ್ಮ ಬಿ ಸ್ಕ್ವೇರ್ ಮಾಡಿದೆ ಅಂದರೆ ಎಷ್ಟು ಬರುತ್ತೆ, 9y ಸ್ಕ್ವೇರ್ ಬರುತ್ತೆ, ಪ್ಲಸ್ 2 × a 2x ಪ್ಲಸ್ ಇಂಟು 3y, 2 2s are 4, 4 3s are 12 xy. ಹಾಗಾದರೆ ನನಗೆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಟರ್ಮ್ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದಕ್ಕೆ, 9y ಸ್ಕ್ವೇರ್. ನಿಮ್ಮ ಆಪ್ಷನ್ನಲ್ಲಿ ಇದೆ ಅಲ್ವಾ 9y ಸ್ಕ್ವೇರ್ ಸಿ ಅಂತಕ್ಕಂಥದ್ದು. ಹಾಗಾದರೆ ನಾ ಇಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಾನು ಏನು ಬರ್ಬೋದು, 9y ಸ್ಕ್ವೇರ್ ಬರಿಬೋದು. ಅಲ್ಲಿ ಕಂಪ್ಲೀಟ್ ಇಕ್ವೇಷನ್ ಏನಾಯಿತು, 2x ಪ್ಲಸ್ 3y ಹೋಲ್ ಸ್ಕ್ವೇರ್ ಆಯಿತು. ಈ ಒಂದು ಸ್ಕ್ವೇರಲ್ಲಿ ನಾವು ಗಿವನ್ ಇಕ್ವೇಷನನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ನೋಡಿ, ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಮಗೆ. ಏನು, ಚೂಸ್ ದ ಕರೆಕ್ಟ್ ಆನ್ಸರ್ ಬೈ ಕನ್ಸಿಡರಿಂಗ್ ದರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ. ಸ್ಟೇಟ್ಮೆಂಟ್ಗಳು ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನೋಡಿ. ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದರ್ ರೇಡಿಯೈ ಆರ್ ಈಕ್ವಲ್. ನೋಡಿ ಫಸ್ಟ್ ಆಪ್ಷನ್ಸ್
ನಾನು ಇಲ್ಲೇ ಸಣ್ಣದಾಗಿ ಬರಿತೇನೆ, ಆರ್ ಇಲ್ಲೇ ಬರಿವ 2 ಸರ್ಕಲ್ಸ್. ಈ ಸರ್ಕಲಿನ ರೇಡಿಯಸ್ 2 ಸೆಂಟಿಮೀಟರ್ ಇದೆ, ಈ ಸರ್ಕಲಿನ ರೇಡಿಯಸ್ 2 ಸೆಂಟಿಮೀಟರ್ ಇದೆ. ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದ ರೇಡಿಯೈ ಆರ್ ಈಕ್ವಲ್. ಹಾಗಾದರೆ ಎರಡೂ ಸರ್ಕಲನ್ನು ನನ್ನ ರೇಡಿಯಸ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ನಾನು ಹೇಳ್ಬೋದು ಇದು ಈಕ್ವಲ್ ಅಂತ ಹೇಳಿ ಹೇಳ್ಬೋದು. ಅದು ಸೆಕೆಂಡ್ ಆಪ್ಷನಿಗೆ ಬನ್ನಿ. ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್. ಎಲ್ಲೋ ಒಂದು ಪಾಯಿಂಟ್ ಇದೆ, ನಾನು ಒಂದೇ ಲೈನ್ ಪಾಸ್ ಮಾಡೋದಕ್ಕೆ ಸಾಧ್ಯನಾ? ನೋ. ಹಾಗಾದರೆ ಇದು ಬಿ ಕಂಡೀಷನ್ ಏನಾಯ್ತು? ನನಗೆ ಫಾಲ್ಸ್ ಆಯಿತು. ಆಗಲ್ಲ, ನಾನು ಎಷ್ಟಾದರೂ ಲೈನ್ ಪಾಸ್ ಮಾಡ್ಬೋದಲ್ವಾ? ನೆಕ್ಸ್ಟ್ ಥರ್ಡ್ ಕಂಡೀಷನ್, there are infinite number of lines which can pass through 2 distinct point. ನೋಡಿ, infinite number of lines which can pass through 2 distinct points. ಹಾಗಾದರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇವೆರಡು ಪಾಯಿಂಟಲ್ಲಿ ನಾನು ಇನ್ಫೈನೈಟ್ ಲೈನ್ ಪಾಸ್ ಮಾಡೋದಕ್ಕೆ ಸಾಧ್ಯನಾ? ಡಿಸ್ಟಿಂಕ್ಟ್ ಪಾಯಿಂಟ್ ಈ ಥರ ಆಗಲ್ಲ. ಸೊ ಹಾಗಾಗಿ ಇದು ಏನಾಯಿತು? ಫಾಲ್ಸ್ ಆಯಿತು. ಬಟ್ ಫಸ್ಟ್ ಕಂಡೀಷನ್ ಏನಾಯಿತು? ಟ್ರೂ ಆಯಿತು. ಹಾಗಾದರೆ ಈ ನಮ್ಮ ಆಪ್ಷನ್ಸ್ನಲ್ಲಿ ಯಾವುದು ಕರೆಕ್ಟು? ಫಸ್ಟ್ ಒನ್ ಟ್ರೂ ಇದೆ, ರೆಸ್ಟ್ ಆಫ್ ದ ಎಲ್ಲ ಫಾಲ್ಸ್ ಇದೆ. ಅಲ್ಲಿಗೆ ನೋಡಿ, ಸೆಕೆಂಡ್ ಆಪ್ಷನ್ ಏನು ಹೇಳ್ತಾ ಇದೆ? ಎ ಈಸ್ ಟ್ರೂ ಬಟ್ ಬಿ ಆ್ಯಂಡ್ ಸಿ ಆರ್ ಫಾಲ್ಸ್ ಅಂತ ಹೇಳ್ತಾ ಇದೆ ಅಲ್ವಾ? ಬಿ ಮತ್ತು ಸಿ ಎರಡೂ ಕಂಡೀಷನ್ ಫಾಲ್ಸ್ ಆಗಿದೆ. ಎ ಕಂಡೀಷನ್ ಅನ್ನೋದೇನಾಗಿದೆ? ಟ್ರೂ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಅನ್ನೋದೇನಾಯಿತು? ಕರೆಕ್ಟ್ ಆಯಿತು, ನಮಗೆ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ನೋಡಿ, ಗಿವನ್ x is equal to a square, y is equal to b square, z is equal to c square, then ವ್ಯಾಲ್ಯೂ ಆಫ್ ಎ ಬಿ ಸಿ ಪವರ್ -2 ಕೊಟ್ಟಿದ್ದಾನೆ ಅಲ್ವಾ? ನೋಡಿ, ಎಷ್ಟು ಸಿಂಪಲ್ ಕ್ವಶನ್ಸ್. ನಾವು ಇವುಗಳಿಗೆಲ್ಲ ಆನ್ಸರ್ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ತುಂಬ ಈಸಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, 4ಅಲ್ಲಿ ಒಂದಂತೂ ಸರಿ ಆಗಲೇಬೇಕು ನಮಗೆ. ನೋಡಿ, ಎಕ್ಸ್ ಏನು ಕೊಟ್ಟಿದ್ದಾನಪ್ಪ? ಎ ಸ್ಕ್ವೇರ್ ಕೊಟ್ಟಿದ್ದಾನೆ. ವೈ ಏನು ಕೊಟ್ಟಿದ್ದಾನೆ? ಬಿ ಸ್ಕ್ವೇರ್ ಕೊಟ್ಟಿದ್ದಾನೆ. ಝೆಡ್ ಏನು ಕೊಟ್ಟಿದ್ದಾನೆ? ಸಿ ಸ್ಕ್ವೇರ್ ಕೊಟ್ಟಿದ್ದಾನೆ. ನಾನು ಹಿಂಗೂ ಹೇಳ್ಬೋದು, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆ್ಯಂಡ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಹೇಳ್ಬೋದು ನಾನು ಆಬ್ವಿಯಸ್ಲಿ. ಸೊ ಹಾಗಾದರೆ ನನಗೆ ಕೇಳಿರೋದೇನು? ಎ ಬಿ ಸಿ ಪವರ್ -2 ಏನಾಗತ್ತೆ? ಹಾಗಾದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಎ ಬಿ ಸಿ ಪವರ್ -1 1 ಡಿವೈಡೆಡ್ ಬೈ ಎ ಬಿ ಸಿ ಅಂತ ಬರಿಬೋದು. ಹಾಗಾದರೆ ಎ ಬಿ ಸಿ ಪವರ್ -2 1 ಡಿವೈಡೆಡ್ ಬೈ ಎ ಬಿ ಸಿ ಹೋಲ್ ಸ್ಕ್ವೇರ್ ಬರಿಬಹುದಲ್ವಾ? ಅಲ್ಲಿಗೆ ಇದೇನಾಗತ್ತೆ? 1 ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ವಿಚ್ ಇಂಪ್ಲೈಸ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂದರೆ ಎಲ್ಲಿದೆ? ಎಕ್ಸ್. ಬಿ ಸ್ಕ್ವೇರ್ ಅಂದರೆ ಏನಿದೆ? ವೈ. ಸಿ ಸ್ಕ್ವೇರ್ ಅಂದರೆ ಏನಿದೆ? ಝೆಡ್. 1 ಬೈ ಎಕ್ಸ್ ವೈ ಝೆಡ್ ಎಲ್ಲಿಂಟು? ಆಪ್ಷನ್ ಬಿ ಉಂಟು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಏನು ಕೇಳಿದ್ದಾನೆ ಕ್ವಶನ್ನು? 2 ಸರ್ಕಲ್ಸ್ ಆಫ್ ರೇಡಿಯೈ 6 ಸೆಂಟಿಮೀಟರ್ ಆ್ಯಂಡ್ 3 ಸೆಂಟಿಮೀಟರ್ intersect at 2 points and the distance between their center is 5 centimeter ಅಂತ ಹೇಳಿ ಕೇಳಿದ್ದಾನೆ. then the length of common chord is ಅಂತ ಹೇಳಿ ಕೇಳಿದ್ದಾನೆ. ಹಾಗಾದರೆ ಆಪ್ಷನ್ಸ್ ಬಿಡಿ. 2 ಸರ್ಕಲ್ಸ್, 1 ಸರ್ಕಲಿನ ಸೆಂಟರ್ ರೇಡಿಯಸ್ ಎಷ್ಟಾಯಿತು? ಇದು 6 ಸೆಂಟಿಮೀಟರ್ ರೇಡಿಯಸ್ 6 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಏನು ಕೊಟ್ಟಿದ್ದಾನೆ? 3 ಸೆಂಟಿಮೀಟರ್. ಬಟ್ ಅದೇನಾಗಬೇಕು? ಇಂಟರ್ಸೆಕ್ಟ್ ಆಗಬೇಕು ನನಗೆ 2 ಪಾಯಿಂಟಿಗೆ. ಹಾಗಾದರೆ ಇಲ್ಲೊಂದು ಪಾಯಿಂಟಿಗೆ ಇಲ್ಲೊಂದು ಪಾಯಿಂಟಿಗೆ ಇಂಟರ್ಸೆಕ್ಟ್ಸ್ ಮಾಡಿ. ಇದು ಎಷ್ಟಾಯ್ತು ರೇಡಿಯಸ್ ನನಗೆ? 3 ಸೆಂಟಿಮೀಟರ್ ಆಯಿತು. ಈಗ ಅವನು ಕೇಳಿರೋದೇನೋ? ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಈಸ್
5 ಸೆಂಟಿಮೀಟರ್ ಅಂತ ಹೇಳಿ ಕೇಳಿದ್ದಾನೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಅಂದಾಗ ಏನಾಯಿತು, ಇದರ ಡಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ, 5 ಸೆಂಟಿಮೀಟರ್ ಬರ್ತಾ ಇದೆ ಇದು ನನಗೆ. ಹಾಗಾದರೆ ಕಾಮನ್ ಕಾರ್ಡ್ ಎಷ್ಟಾಯಿತು ಅದರ ಲೆಂತು ಅಂತ ಹೇಳಿ ಕೇಳಿದ್ದಾನೆ. ನೋಡಿ, ಇದು 3 ಸೆಂಟಿಮೀಟರ್ ಇದೆ ಅಂದಾಗ ಇದ್ರ ಕಾರ್ಡ್ ಎಷ್ಟಾಗತ್ತೆ, ಮ್ಯಾಕ್ಸಿಮಮ್ ಅಂದರೆ 3 ಸೆಂಟಿಮೀಟರ್ ರೇಡಿಯಸ್, ಅದರ ಡಯಾಮೀಟರ್ ಎಷ್ಟು 6, ಡಬಲ್ ಅಲ್ವಾ ನನಗೆ. ಸೊ ಹಾಗಾಗಿ ಕಾರ್ಡ್ ಲೆಂತ್ ಎಷ್ಟಾಗತ್ತೆ ನನಗೆ, ಮ್ಯಾಕ್ಸಿಮಮ್ ಅಂದರೂ ಕೂಡ 6 ಸೆಂಟಿಮೀಟರ್ ಆಗುತ್ತೆ. ಆಪ್ಷನಲ್ಲಿ 6 ಇದೆಯಾ? ಎಸ್ ಇದೆ ನೋಡಿ, ಥರ್ಡ್ ಆಪ್ಷನ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವೆನ್ ದ ಪಾಲಿನಾಮಿಯಲ್ 3x ಪವರ್ 4 4x ಕ್ಯೂಬ್ ಪ್ಲಸ್ 4x minus 1 is divided by x plus 1 then the remainder is ಅಂತ ಹೇಳಿ ಕೇಳಿದ್ದಾನೆ. ನಾನು ತುಂಬ ಶಾರ್ಟ್ಕಟ್ಟಾಗಿ ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಾನು ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತೇನೆ. ಐದರ್ ಎಕ್ಸ್ ಪ್ಲಸ್ ಒನ್ನಿಂದ ಈ ಕಂಪ್ಲೀಟ್ ಇಕ್ವೇಷನನ್ನು ಸಾಲ್ವ್ ಮಾಡಬೇಕು, ಎರಡೂ ಮೆಥಡನ್ನು ಹೇಳ್ಕೊಡ್ತೇನೆ. ಇಕ್ವೇಷನ್ ಏನು ಕೊಟ್ಟಿದ್ದಾನೆ, 3x ಪವರ್ 4 ಪ್ಲಸ್ 4x ಕ್ಯೂಬ್ ಪ್ಲಸ್ 4x ಮೈನಸ್ 1 ಕೊಟ್ಟಿದ್ದಾನೆ. ಇದನ್ನು ಎಕ್ಸ್ ಪ್ಲಸ್ ಒನ್ನಿಂದ ಡಿವೈಡ್ ಮಾಡಬೇಕು. ಇದಕ್ಕೆ ನಾನು ಎಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ 3x ಪವರ್ 4 ಆಗುತ್ತೆ, 3x ಕ್ಯೂಬ್ ಆಗುತ್ತೆ. ಸೊ 3x ಕ್ಯೂಬ್ ಇಂಟು ಎಕ್ಸ್ 3x ಪವರ್ 4 ಪ್ಲಸ್ 1 ಇಂಟು 3x ಕ್ಯೂಬ್ 3x ಕ್ಯೂಬ್ ಆಗುತ್ತೆ. ಸೈನ್ ಚೇಂಜ್ ಮಾಡಿ ಇದು ಕ್ಯಾನ್ಸಲ್ಲು, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಪ್ಲಸ್ ಬಿಗರ್ ನಂಬರ್ ಸೈನ್ ಎಕ್ಸ್ ಕ್ಯೂಬ್ ಪ್ಲಸ್ 4x ಮೈನಸ್ 1 ಆಯಿತು. ಮತ್ತು ಈ ಎಕ್ಸ್ ಪ್ಲಸ್ ಒನ್ನಿಗೆ ಏನು ಆ್ಯಡ್ ಮಾಡಿದರೆ ಎಕ್ಸ್ ಕ್ಯೂಬ್ ಬರುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಆ್ಯಡ್ ಮಾಡಿದರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಆಯಿತು. ಇದು ಕ್ಯಾನ್ಸಲ್ ಆಯಿತು. ಮತ್ತು ನಿನಗೇನು ಉಳಿತು, ಮೈನಸ್, ಇಲ್ಲಿ ಸೈನ್ ಚೇಂಜ್ ಮಾಡಿರ್ತೀರ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 1 ಉಳಿತು. ಇಲ್ಲಿ ನೋಡಿ, ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಯಿತು. ಇದು ಕ್ಯಾನ್ಸಲ್ಲು, ಅಲ್ಲಿಗೆ 4x, ಇಲ್ಲಿ ಇದು ಮೈನಸ್ ಆಗುತ್ತೆ, ಮೈನಸ್ 2 ಆಗಿ ಡಿಫೈನ್ ಆಗುತ್ತೆ ನಿಮಗೆ. ಮತ್ತು ಇಲ್ಲಿ ಏನನ್ನು ಮಲ್ಟಿಪ್ಲೈ ಮಾಡ್ತೀರಾ, 4ಅನ್ನು ಮಲ್ಟಿಪ್ಲೈ ಮಾಡ್ತೀರಾ, 4x ಪ್ಲಸ್ 4, ಅಲ್ಲಿಗೆ ನೋಡಿ ಇದು ಕ್ಯಾನ್ಸಲ್, ಇಲ್ಲಿ ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮೈನಸ್ 6. ಸೊ ಮೈನಸ್ 6 ಆಪ್ಷನಲ್ಲಿ ಇದೆಯಾ, ಡಿ. ಸೊ ರಿಮೈಂಡರ್ ಏನು ಸಿಕ್ತು, -6 ಸಿಕ್ತು. ಬಟ್ ಇದೇ ಕ್ವಶನ್ನ ಇನ್ನೊಂದು ರೀತಿ ನಾವು ಹೇಗೆ ಸಾಲ್ವ್ ಮಾಡ್ಬೋದು, ಶಾರ್ಟ್ಕಟ್ಟಾಗಿ ಬೇಗ ಆನ್ಸರ್ ಬೇಕು ನನಗೆ. ಎರೇಸ್ ಮಾಡೋಣ ಇದನ್ನು. ಇಕ್ವೇಷನ್ ಬರ್ಕೊಳ್ಳಿ, 3x ಪವರ್ 4 ಪ್ಲಸ್ 4x ಕ್ಯೂಬ್ ಪ್ಲಸ್ 4x ಮೈನಸ್ 1 ಇಷ್ಟು ಕೊಟ್ಟಿದ್ದಾನೆ. ಯಾವ ಟರ್ಮಿಂದ ಡಿವೈಡ್ ಮಾಡಬೇಕು, ಎಕ್ಸ್ ಪ್ಲಸ್ ಒನ್ನಿಂದ ಡಿವೈಡ್ ಮಾಡಬೇಕು. ಲೆಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, -1 ಆಯಿತು. ಎಕ್ಸಿಗೆ -1 ಸಬ್ಸ್ಟಿಟ್ಯೂಟ್ ಮಾಡಿ, 3 ಇಂಟು -1 ಪವರ್ 4 ಪ್ಲಸ್ 4 ಇಂಟು -1 ಪವರ್ 3 ಪ್ಲಸ್ 4 ಇಂಟು -1 -1. ನೋಡಿ, ನೆಗೆಟಿವ್ ಪವರ್ ಈವನ್ ಇತ್ತು ಅಂದರೆ ಅಗೇನ್ ಇಟ್ ವಿಲ್ ಬಿ ಪಾಸಿಟಿವ್. ಅಲ್ಲಿಗೆ ಎಷ್ಟು ಬಂತು, 3 ಇಂಟು 1 3. ಆಡಿತ್ತು ಅಂದರೆ -1 ಬರುತ್ತೆ, 4 ಇಂಟು -1 -4 ಪ್ಲಸ್ 4 ಇಂಟು -1 -4 ಪ್ಲಸ್ ಇಂಟು ಮೈನಸ್ -1. ಸೊ ನೋಡಿ, 3 -4 -4 -8 -8 -1 -9 3 -9 ಎಷ್ಟು ಅಲ್ಲೂ -6. ಸೊ ಆಪ್ಷನ್ ಯಾವುದು, ಡಿ. ಸೊ ಹೀಗೂ ನೀವು ಈಸಿಯಾಗಿ ಬೇಗ ಸಾಲ್ವ್ ಮಾಡ್ಬೋದು ಅದನ್ನು ಡಿವೈಡ್ ಮಾಡೋದಕ್ಕಿಂತನೂ. ನೆಕ್ಸ್ಟ್, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ a of 3, 2 and b of x, 6 is 5 units. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಎ ಆಫ್ ಏನು ಕೊಟ್ಟಿದ್ದಾನೆ, 3, 2. ಬಿ ಆಫ್ ಎಕ್ಸ್ 6 ಕೊಟ್ಟಿದ್ದಾನೆ. ಯೂನಿಟ್ ಎಷ್ಟು ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ.
ಡಿಸ್ಟೆನ್ಸ್ ಬಿಟ್ವೀನ್ ಫಾರ್ಮುಲಾ ಇದೆ ಅಲ್ವಾ, ಬಿ ಮೈನಸ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಡಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ರಿಸಲ್ಟಿಂಗ್ ಆನ್ಸರ್. ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 6 ಮೈನಸ್ 2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಆಗುತ್ತೆ. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ, ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 2ab ಅಂದಾಗ 2 3 6 ಎಕ್ಸ್ ಆಗುತ್ತೆ, ಪ್ಲಸ್ 6 ಮೈನಸ್ 2 ಅಂದಾಗ 4 ಸ್ಕ್ವೇರ್ ಅಂದಾಗ 16, ಇಲ್ಲಿ 5 ಸ್ಕ್ವೇರ್ ಅಂದರೆ 25. ಇಲ್ಲಿ ನೋಡೋ 9 ಪ್ಲಸ್ 16 ಎಷ್ಟು 25, ಈ 25 ಗೆಟ್ ಕ್ಯಾನ್ಸಲ್ಲ. ಸೊ ಅಲ್ಲಿಗೆ ಏನು ಉಳಿತಾ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 6x ಉಳಿತಾ ಇದೆ ಈಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತಗೊಳ್ಳಿ, ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು 6 ಬಂತು. ಇಲ್ಲಿ ನೋಡಿ 0 ಇದೆಯಾ, ಇಲ್ಲ. ಇನ್ನೊಂದು ಯಾವ ಆಪ್ಷನ್ ಇದೆ, 6 ಇದೆ. ಯಾವುದು, ಆಪ್ಷನ್ ಸಿ. ಸೊ ಈ ಥರ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ನಿಗೆ ಮೂವ್ ಆಗೋಣ. ನೋಡಿ, ಇದು ಒಂದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನಮಗೆ. ಆನ್ ದ ಮಾರ್ಕ್ಡ್ ಪ್ರೈಸ್ ಆನ್ ಆರ್ಟಿಕಲ್ 2 successive discounts of 20%, one after the other given, then the total discount given by the marked price of article is ಅಂತ ಹೇಳಿ. ನೋಡಿ, ನಾವೇನೋ ಒಂದು ಆರ್ಟಿಕಲನ್ನು ತಗೋತೀವಿ, ಅವನು 20% ಆಫ್ ಮಾಡಿ ಕೊಡ್ತಾನೆ, 100ಕ್ಕೆ 20% ಆಫ್ ಮಾಡಿ ಕೊಡ್ತಾನೆ. ಅಂದರೆ ಎಷ್ಟು, 100ಕ್ಕೆ 20 ರೂಪಾಯಿ ಕಡಿಮೆ ಮಾಡಿ ಕೊಡ್ತಾ ಇದ್ದಾನೆ. ಅದನ್ನು 2 ಟೈಮ್ಸ್ ಆಗಿ ನಾವು ಡಿಸ್ಕೌಂಟನ್ನು ಮಾಡಬೇಕು. 2 ಟೈಮ್ಸ್ ಆಗಿ ಡಿಸ್ಕೌಂಟ್ ಮಾಡಿದಾಗ ನಮಗೆ ಎಷ್ಟು ಸಿಗತ್ತೆ, ಅದು ಈ ಕ್ವಶನ್ನಲ್ಲಿ ಕೇಳಿರ್ತಕ್ಕಂಥದ್ದು ನಮಗೆ. ಹಾಗಾದರೆ ಇಲ್ಲಿ ನೋಡಿ, 100 ರೂಪಾಯಿದು ಏನೋ ಒಂದು ಮೆಟೀರಿಯಲ್ 100ನಲ್ಲಿ 100ಗೆ 20% ಅಂತ ಹೇಳಿ ಹೋದರೆ ನನಗೆ ಸಿಗ್ತಕ್ಕಂಥದ್ದು ಅಮೌಂಟ್ ಎಷ್ಟು, 20 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಹಾಗಾದರೆ 100ರಲ್ಲಿ 20ಅನ್ನು ಕಳೆದಾಗ ನೆಕ್ಸ್ಟ್ ಎಷ್ಟು ಬರುತ್ತೆ, 80 ಬರುತ್ತೆ. ನೋಡಿ, 100 ಮೈನಸ್ 20 80 ಬಂತು. ಬಟ್ ನನಗೆ 100ಕ್ಕೆ 20% ಅಂದರೆ 20 ರೂಪಾಯಿ ಸೇವ್ ಆಯ್ತು ನನಗೆ. ಅದೇ 80ಕ್ಕೆ 20% ಅಂದರೆ 8 16 ರೂಪಾಯಿ ಸಿಕ್ತು ಅಲ್ವಾ, ಸೇವ್ ಆಯ್ತಲ್ವಾ ನನಗೆ. ಸೊ ಅವ್ನು ಕೇಳಿದಾನೆ, ಏನು ಕೇಳಿದಾನೆ, ದೆನ್ ದ ಟೋಟಲ್ ಡಿಸ್ಕೌಂಟ್ ಗಿವನ್ ಆನ್ ದ ಮಾರ್ಕ್ಡ್ ಪ್ರೈಸ್ ಆಫ್ ಆರ್ಟಿಕಲ್ ಈಸ್ 20 ಪ್ಲಸ್ 16 ಎಷ್ಟಪ್ಪ, 36. ಆಪ್ಷನ್ ಎ ಕ್ವಶನ್ನಲ್ಲಿ ಅದಕ್ಕೆ ಹೇಳಿದ್ದವನು. ಒನ್ ಆಫ್ ಮಾರ್ಕ್ಡ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ 2 ಸಕ್ಸಸಿವ್ ಡಿಸ್ಕೌಂಟ್ಸ್ ಅಂತ ಹೇಳಿ ಕೇಳಿದಾನೆ. ನೋಡಿ, 2 ಟೈಮ್ ಡಿಸ್ಕೌಂಟ್ ಕೊಟ್ಟಾಗ ಶಾಪಿಗೆ ಹೋಗ್ತೇವೆ, 50% ಆಫ್ ಇದೆಯಪ್ಪ, 70% ಆಫ್ ಇದೆ, 80% ಆಫ್ ಇದೆ. ಫ್ಲಿಪ್ಕಾರ್ಟ್ ನೋಡ್ತೇವೆ, ಅಮೆಝಾನ್ ನೋಡ್ತೇವೆ. ಸೊ ಈ ಥರ ನಾವು ಡಿಸ್ಕೌಂಟ್ಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಎಷ್ಟು ಪರ್ಸೆಂಟ್ ನಮಗೆ ಟೋಟಲ್ ಸಿಗ್ತಾ ಇದೆ, ಇಲ್ಲ ಎಷ್ಟು ನಾವು ಸೇವ್ ಮಾಡ್ತಾ ಇದ್ದೀವಿ ಅನ್ನೋದು. ನೆಕ್ಸ್ಟು ಟ್ರಯಾಂಗಲ್ ಎ ಬಿ ಸಿ, ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಕೊಟ್ಟಿದ್ದಾನೆ, ಎ ಡಿ ಈಸ್ ಈಕ್ವಲ್ ಟು 1.5 ಕೊಟ್ಟಿದ್ದಾನೆ, ಎ ಬಿ ಈಸ್ ಈಕ್ವಲ್ ಟು 4.5 ಕೊಟ್ಟಿದ್ದಾನೆ, ಎ ಇ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ದೆನ್ ದ ಲೆಂತ್ ಆಫ್ ಇ ಸಿ ಕೇಳಿದ್ದಾನೆ. ಸೊ ಹಾಗಾದರೆ ಫಸ್ಟು ಡ್ರಾ ಒನ್ ಟ್ರಯಾಂಗಲ್. ಓಕೆ, ಎ ಬಿ ಸಿ. ಅವನೇನು ಕೇಳಿದ್ದಾನೆ, ಡಿ ಇ ಪ್ಯಾರಲಲ್ ಟು ಬಿ ಸಿ. ಈ ಬಿ ಸಿಗೆ ಒಂದು ಪ್ಯಾರಲಲ್ ಲೈನನ್ನು ಬರಿತಾ ಇದ್ದೀನಿ, ಡಿ ಇ. ಟೋಟಲ್ ಎ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅವನು, 1.5 ಕೊಟ್ಟಿದ್ದಾನೆ. ಎ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನಮಗೆ, ಇಲ್ಲಿಂದ ಇಲ್ಲಿಗೆ 4.5 ಕೊಟ್ಟಿದ್ದಾನೆ. ನೆಕ್ಸ್ಟ್ ಎ ಇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 1 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಈ ವ್ಯಾಲ್ಯೂನು ನನಗೆ ಎ ಸಿ ವ್ಯಾಲ್ಯೂನು ಗೊತ್ತಿಲ್ಲ. ಹಾಗಾದರೆ ಟ್ರಯಾಂಗಲ್ನ ಪ್ರಾಪರ್ಟಿ ಕಂಡೀಷನ್ಸ್ ಪ್ರಕಾರ ನಾನು ಏನಂತ ಬರಿಬೋದು, ಎ ಬಿ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಬೈ ಎ ಇ. ಎ ಬಿ ವ್ಯಾಲ್ಯೂ ಎಷ್ಟಿದೆ, 4.5. ಎ ಡಿ ವ್ಯಾಲ್ಯೂ ಎಷ್ಟಿದೆ, 1.5 ಈಸ್ ಈಕ್ವಲ್ ಟು ಎ ಸಿ ವ್ಯಾಲ್ಯೂ ಎಷ್ಟಿದೆ ಗೊತ್ತಿಲ್ಲ, ಹಾಗೆ ಬರೆಯೋಣ.
ಎ ಇ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಪಾಯಿಂಟನ್ನು ಬಿಟ್ಬಿಡ್ರೋ, 45/15 ಇದೆ. ಎಷ್ಟು? 15 1 15 15 2 30 15 3 45. ಅಂದರೆ ಎಷ್ಟಾಯ್ತು ಇಲ್ಲಿಗೆ? 3 = AC. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ನನಗೆ ಎಷ್ಟು ಬರ್ತಾ ಇದೆ? 3 ಸೆಂಟಿಮೀಟರ್ ಸಿಗ್ತಾ ಇದೆ ನನಗೆ. ಈಗ ನನಗೆ AC ಸಿಕ್ತು. ಈ ACನ ಯೂಸ್ ಮಾಡ್ಕೊಂಡು ನಾನು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? EC ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕಾಗತ್ತೆ. EC ಕಂಡೀಷನ್ ಏನು ಹೇಳುತ್ತೆ ನನಗೆ? AC = AE. ವೆಯ್ಟಾ? AC = AE + EC. ಬೇಕಾಗಿರೋದು EC. AC ಎಷ್ಟು ಬಂತು? 3 ಬಂತು. AE ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಪ್ಲಸ್ EC ಎಷ್ಟಿದೆ? ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಈ 1ಅನ್ನು ಈ ಕಡೆ ಕಳಿಸಿ, ಅಲ್ಲಿಗೆ ಏನಾಯಿತು? 3 - 1 = AC. ಸಾರಿ, AC ಅಲ್ಲ, EC. ಸೊ 3 - 1 ಅಂದರೆ 2 = EC. ಎಷ್ಟು ಸಿಕ್ತಪ್ಪ ಇದು? 2 ಸೆಂಟಿಮೀಟರ್ ಸಿಕ್ತು. ಯಾವ ಆಪ್ಷನ್ನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಯಾವ್ಯಾವ ಥರ ನಾವು ಈಸಿಯಾಗಿ ಹೇಗೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಕಂಡೀಷನ್ಸ್ ಆ್ಯಂಡ್ ಪ್ರಾಪರ್ಟೀಸ್ ತುಂಬಾ ಇಂಪಾರ್ಟೆಂಟ್, ಅದು ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ 15 ಸೆಂಟಿಮೀಟರ್ ಆ್ಯಂಡ್ ದ ಬ್ರೆಡ್ತ್ ಈಸ್ 2 ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾನೆ 2 × 2/3 ಸೆಂಟಿಮೀಟರ್. ದೆನ್ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಈಸ್ ಅಂತ ಹೇಳಿ ಕೇಳಿದ್ದಾನೆ ನಮಗೆ. ಹಾಗಾದರೆ ಇದ್ರ ಫಾರ್ಮುಲಾ ಏನು? ಪೆರಿಮೀಟರ್ಗೆ 2 × ಲೆಂತ್ ಪ್ಲಸ್ ಬ್ರೆಡ್ತ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ? ಟೋಟಲ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ 15 ಕೊಟ್ಟಿದ್ದಾನೆ. ಬಟ್ ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾನೆ ಅವನು? 2 × 2/3 ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ನಲ್ಲಿ 3 × 2 = 6, ರಿಯಲ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ 3 × 2 = 6, 6 + 2 8, 8/3 ಇಸ್ ದ ಬ್ರೆಡ್ತ್. ಹಾಗಾದರೆ ಈ ಲೆಂತ್ ಪ್ಲಸ್ ಬ್ರೆಡ್ತ್ ಈಸ್ ಈಕ್ವಲ್ ಟು 15/2 ಆಯಿತಾ? ಈ 2ನ ಈ ಕಡೆ ಕಳಿಸಿದೆ ಅಂದರೆ. ಸೊ ಈಗ ಬ್ರೆಡ್ತ್ ವ್ಯಾಲ್ಯೂನೂ ಗೊತ್ತಿದೆ, ಲೆಂತ್ ಬೇಕು ನನಗೆ. 15/2 ಮೈನಸ್ ಬಿ ಆಯಿತಾ? L = 15/2 ಮೈನಸ್ ಬಿ ಅಂದರೆ ಎಷ್ಟು? 8/3. ಕ್ರಾಸ್ ಮಲ್ಟಿಪ್ಲೈ ಮಾಡಿ LCM ತಗೊಳ್ಳಿ. L = 15 3s are 45 minus 8 2s are 16 divided by 2 3s are 6. So L = 29/6 ಆಯಿತು. ಬಟ್ ಆಪ್ಷನ್ಸ್ ಕೊಟ್ಟಿರೋದೆಲ್ಲ ಯಾವುದರಲ್ಲಿ? ಮಿಕ್ಸ್ಡ್ ಫ್ರ್ಯಾಕ್ಷನ್ನಲ್ಲೇ ಕೊಟ್ಟಿದ್ದಾನೆ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್ಸ್ ನೋಡಿ. 6 4s are 24, 24 + 5 29, 29/6 ಬರ್ತಾ ಇದೆ. ಸೆಕೆಂಡು 3 4s are 12, 12 + 2 14, ಮ್ಯಾಚೇ ಆಗಲ್ಲ. ಥರ್ಡು 3 4s are 12, 12 + 1 13, ಮ್ಯಾಚೇ ಆಗಲ್ಲ. ಫೋರ್ತು 2 4s are 8, 8 + 1 9, ಮ್ಯಾಚೇ ಆಗಲ್ಲ. ಹಾಗಾದರೆ ಮ್ಯಾಚ್ ಆಗ್ತಾ ಇರೋ ಆಪ್ಷನ್ ಯಾವುದಪ್ಪ? ಫಸ್ಟ್ ಆಪ್ಷನ್. ಸೊ ಈ ಥರ ನಾವು ಸಾಲ್ವ್ ಮಾಡಬೇಕು. ಅದಕ್ಕೆ ಇವಿದಾವಲ್ಲ, ಜೀವ ಉಳಿಸೋದು ಅಂದರೆ ಇವೇ. ಜೀವ ಇರೋದು ಯಾವುದರಲ್ಲಿ? ನಮಗೆ ಹೇಗೆ ಒಂದು ಜೀವ ಇದೆಯೋ ಹಾಗೆ ಮ್ಯಾಥ್ಸ್ನಲ್ಲಿ ಜೀವ ಇರೋದು ಯಾವುದಕ್ಕೆ? ಫಾರ್ಮುಲಕ್ಕೆ. ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ. ಏನು? ದ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ಅಂತ ಹೇಳಿ ಕೇಳಿದ್ದಾನೆ. ಹಾಗಾದರೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾನೆ? 25√3 ಕೊಟ್ಟಿದ್ದಾನೆ. ಸೊ ಸೆಂಟಿಮೀಟರ್. ದೆನ್ ದ ಪೆರಿಮೀಟರ್ ಈಸ್ ಅಂತ ಹೇಳಿ ಕೇಳಿದ್ದಾನೆ. ಹಾಗಾದರೆ ಫಾರ್ಮುಲಾ ಏನಿದೆ? ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3/4 ಈಸ್ ಈಕ್ವಲ್ ಟು 25 ಸ್ಕ್ವೇರ್ ರೂಟ್ ಆಫ್ 3 ಅವನು ಕೊಟ್ಟಿರ್ತಕ್ಕಂಥದ್ದು. ನಾನು ಜಸ್ಟ್ ಫೈಂಡ್ ಔಟ್ ಮಾಡ್ತಾ ಇರೋದು ಒಂದು ಲೈನ್, ಒಂದು ಸೈಡಿಗೆ. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. A
ಬಿ ಸಿ. ನಾನು ಒಂದು ಸೈಡ್ ಮಾತ್ರ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ. ಆಮೇಲೆ ಮಲ್ಟಿಪ್ಲೈಡ್ ಬೈ 3 ಮಾಡಿದೆ ಅಂದರೆ ನನಗೆ ಆನ್ಸರ್ ಸಿಕ್ಬಿಡುತ್ತೆ. √3/4 a² ಆಯ್ತು ನನಗೆ. ಸೊ ದಿಸ್ √3 ಗೆಟ್ ಕ್ಯಾನ್ಸಲ್. ಹಾಗಾದರೆ ಈ 4ಅನ್ನು ಆ ಕಡೆ ಮಲ್ಟಿಪ್ಲೈ ಮಾಡಿದೆ ಅಂದರೆ a² = 25 × 4. ಸೊ ಅಲ್ಲಿಗೆ a² = 25 × 4 ಅಂದರೆ 100. a = √100 ಅಂದರೆ ಎಷ್ಟಪ್ಪ? 10 ಬಂತು. ಒಂದು ಸೈಡ್ ವ್ಯಾಲ್ಯೂ ಎಷ್ಟು ಬಂತು? 10 ಬಂತು. ಇಂಟು 3 ಅಂದಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದಾಗ 3 ಸೈಡ್ಸ್ ಈಕ್ವಲ್ 3. ಎಷ್ಟಾಯಿತು? 3 × 10 30. ಆಪ್ಷನ್ ಯಾವುದು 30 ಇರ್ತಕ್ಕಂಥದ್ದು? ಆಪ್ಷನ್ ಸಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟು, ದ ಮೀಡಿಯನ್ ಆಫ್ ಸ್ಕೋರ್ ಈಸ್. ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಮೀನ್ ಹೇಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಹಿಂಗೆ ಎಲ್ಲದೂ ಕೂಡ ಹೇಳಿದ್ದೀನಿ. HSTR ಬಗ್ಗೆ ಏನೆಲ್ಲ ಮಾಹಿತಿ ಬೇಕು ಎಲ್ಲದೂ ಇದೆ ನನ್ನ ಕ್ಲಾಸ್ಗಳಲ್ಲಿ. ಸೊ ಅದಕ್ಕೆ ಈ ಕೆಳಗಡೆ ನಿಮಗೆ ಕಾಣುತ್ತಲ್ಲ ಆ ನಂಬರಿಗೆ ಕಾಲ್ ಮಾಡಿ ವಿಡಿಯೋಸ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಕ್ಲಾಸ್ಗಳು. ಇಲ್ಲಿ ನೋಡಿ, ದ ಮೀಡಿಯನ್ ಆಫ್ ಸ್ಕೋರ್. ನಾನು ಏನು ಮಾಡಬೇಕು, ಇದನ್ನು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೋಬೇಕು. ಈಗ ಒಂದು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ನಂಬರನ್ನು 5 ಲೀಸ್ಟ್ ನಂಬರ್, ಅದಾದಮೇಲೆ 8, ಅದಾದಮೇಲೆ 10, ಅದಾದಮೇಲೆ 12, 13, 8. ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು. E1 ಇದ್ದಾಗ ಏನಾಗುತ್ತೆ, E1 ನಂಬರ್ಸ್ ಎಷ್ಟು ನಂಬರ್ಸ್ ಇದೆ? 6 ಇದೆ. 6 ಇಸ್ ಅಂದರೆ E1. 3rd and 4th ನಂಬರ್ ಡಿವೈಡೆಡ್ ಬೈ 2 ತಗೋತೀವಿ E1 ಇದ್ದಾಗ. 1 2 3 4 5 6 ಇವೆರಡು ನಂಬರ್ಸನ್ನು ತಗೋತಾ ಇದ್ದೀವಿ. ಅಲ್ಲಿಗೆ ಎಷ್ಟಾಯಿತು? 10 + 12 ಬೈ 2, 22/2. 2 1s 2 1s. ಆನ್ಸರ್ ಎಷ್ಟು? 11. ಆಪ್ಷನ್ ಯಾವುದು? ಸಿ. ದಿಸ್ ಇಸ್ ದ ರೈಟ್ ಆನ್ಸರ್. ಅ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಕೋನ್ ಸರೌಂಡೆಡ್ ಬೈ ಸಿಲಿಂಡರ್ ಆಫ್ ಸೇಮ್ ರೇಡಿಯಸ್. ದ ಹೈಟ್ ಆಫ್ ಸಿಲಿಂಡರ್ ಆಫ್ ಕೋನ್ ಈಸ್ ಸೇಮ್. ನೋಡಿ, ಹೈಟ್ ಆಫ್ ಸಿಲಿಂಡರ್ ಆ್ಯಂಡ್ ಕೋನ್ ಎರಡೂ ಕೂಡ ಸೇಮ್. ದೆನ್ ದ ಟೋಟಲ್ ಹೈಟ್ ಆಫ್ ಟಾಯ್ ಈಸ್ 14 centimeter and the total volume of toy is 1056 centimeter cube. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ರೇಡಿಯಸ್ ಆಫ್ ದ ಬೇಸ್ ಆಫ್ ದ ಟಾಯ್ ಈಸ್. ಆ ಟಾಯ್ನ ರೇಡಿಯಸ್ ಎಷ್ಟು, ಬೇಸ್ ಎಷ್ಟು, ರೇಡಿಯಸ್ ಬೇಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಈ ಕ್ವಶನ್ನಿಗೆ ಟೋಟಲ್ ವ್ಯಾಲ್ಯೂಮಿನಲ್ಲಿ ಒಂದು ಫಾರ್ಮುಲಾ ಇದೆ. ಏನು? 1/3 πr² ಪ್ಲಸ್ ಇದು ವ್ಯಾಲ್ಯೂಮ್. ಅದೇ ನನಗೆ ಇದು ಯಾವುದಕ್ಕೆ? ಸರೌಂಡೆಡ್ ಬೈ ಸಿಲಿಂಡರ್ ಮತ್ತು ಈ ಕೋನಿಗೆ ಒಂದು ಬೇಕು. πr² ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ನಮಗೆ ಇಲ್ಲಿ? ಟೋಟಲ್ ವ್ಯಾಲ್ಯೂಮ್ ಆಫ್ ಟಾಯ್ ಈಸ್ 1056 cm³ ಕೊಟ್ಟಿದ್ದಾನೆ. ಈಗ 1/3 πr², ಇಲ್ಲೊಂದು πr² ಇದೆ. ಇದನ್ನು LCM ತೊಗೊಂಡಾಗ ಎಷ್ಟಾಯ್ತು ನನಗೆ? ಸೇಮು 3 + 1 4 πr²/3 ಈಸ್ ಈಕ್ವಲ್ ಟು 1056. ಈ 3ನ ಆ ಕಡೆ ಕಳಿಸಿದೆ ಅಂದರೆ ಏನಾಗತ್ತೆ? 4 πr² ಈಸ್ ಈಕ್ವಲ್ ಟು 3 × 1056 ಆಗುತ್ತೆ. ನನಗೆ ಬೇಕಾಗಿರೋದೇನು? ಅವನು ಕೇಳಿರೋದೇನು? ರೇಡಿಯಸ್ ಮಾತ್ರ ಬೇಕು, ಉಳ್ಕಿದ್ದೆಲ್ಲ ಆ ಕಡೆ ದಬ್ಬಣ. ಸೊ r² ಈಸ್ ಈಕ್ವಲ್ ಟು 3 × 1056 ಡಿವೈಡೆಡ್ ಬೈ 4πh. ಬಟ್ ಅವನು ಕೊಟ್ಟಿರ್ತಕ್ಕಂಥ ಕ್ವಶನ್ನಲ್ಲಿ ಆ ಟಾಯ್ ಇಸ್ ಇನ್ ದ ಫಾರ್ಮ್ ಕೋನ್ ಸರೌಂಡೆಡ್ ಬೈ ಸಿಲಿಂಡರ್ ಆಫ್ ಸೇಮ್ ರೇಡಿಯಸ್, ಎಲ್ಲದಕ್ಕೂ ಕೂಡ ಸೇಮ್ ರೇಡಿಯಸ್.
ಹೈಟ್ ಆಫ್ ಸಿಲಿಂಡರ್ ಆ್ಯಂಡ್ ಕೋನ್ ಅದು ಕೂಡ ಸೇಮ್. ಎಷ್ಟಾಗತ್ತೆ? 14 ಕೊಟ್ಟಿದ್ದಾನೆ ಅಂದರೆ ಎಷ್ಟಾಗತ್ತೆ? 7 + 7. ಅಲ್ಲಿಗೆ ಹೈಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 7 ಬರುತ್ತೆ. ಆಲ್ರೆಡಿ ಪೈ ಯಾವುದು ವ್ಯಾಲ್ಯೂ ಯೂಸ್ ಮಾಡಿ ಅಂತೇಳಿ ಕೊಟ್ಟಿದ್ದಾನೆ? ಪೈ ಅಂದರೆ 22/7 ಯೂಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾನೆ. ಅದನ್ನು ಇಲ್ಲಿ ನಾವು ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ r² = 3 ಇಂಟು ನೋಡಿ, ಇದನ್ನು 4ಇಂದ ಡಿವೈಡ್ ಮಾಡೋಣ. 4 1 4 2 8, 2 ರಿಮೈಂಡರ್ ಉಳಿತು ನಮಗೆ 25. 4 6 24, 4 16 ಆಯಿತು, 264 ಅಲ್ವಾ? 264 ಡಿವೈಡೆಡ್ ಬೈ ಪೈ ಅಂದರೆ ಎಷ್ಟು? 22/7 ಇಂಟು ಹೈಟ್ ಎಷ್ಟು? 7. ಈ 7 ಕ್ಯಾನ್ಸಲ್ ಆಯಿತು. ಈಗ 2 11s, 2 1s, 2 3s, 2 2s. ಈಗ ನೆಕ್ಸ್ಟು r² ಎಷ್ಟು ಉಳಿತು? 3 2s 6, 3 3s 9, 3 1s 3 ಡಿವೈಡೆಡ್ ಬೈ 11 ಉಳಿತು ನಮಗೆ. ಸೊ ಇದು 11ರಿಂದ ಕ್ಯಾನ್ಸಲ್ ಆಗುತ್ತಾ? 396 ಡಿವೈಡ್ ಮಾಡಿ ನೋಡಿ. 396 11 11 3s 33 0 66 11 6s 66 0. ಹಾಗಾದರೆ r² ಎಷ್ಟು ಉಳಿತು? 36 ಉಳಿತು. r √36. ಹಾಗಾದರೆ ಎಷ್ಟು ಬರ್ತಾ ಇದೆ? 6 ಸೆಂಟಿಮೀಟರ್ ಬರ್ತಾ ಇದೆ. ಇಲ್ಲಿ ಆನ್ಸರ್ ಯಾವುದು? ಆಪ್ಷನ್ ಡಿ. ಸೊ ಇಷ್ಟು ಇದಕ್ಕೆ ಮೇಜರಾಗಿ ಬೇಕಾಗಿರೋ ಫಾರ್ಮುಲಾ ಯಾವುದು? ಇದು. ಈ ಥರ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೇವೆ. ನೋಡಿ, ಕ್ವಶನ್ ಏನು ಕೊಟ್ಟಿದ್ದಾನೆ? a = 5 ಕೊಟ್ಟಿದ್ದಾನೆ. ಎಷ್ಟು ಈಸಿ ಇದೆ. ನಾವು ಯೋಚನೆ ಮಾಡಲ್ಲ, ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ, ವರ್ಕೌಟ್ ಮಾಡ್ಬೇಕು ನಾವು ಯಾವತ್ತೂ ಕೂಡ. b = -3 ಕೊಟ್ಟಿದ್ದಾನೆ. ದೆನ್ ದ ವ್ಯಾಲ್ಯೂ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾನೆ? 2a² - ab + 3 - ab ಈಸ್ ಅಂತ ಹೇಳಿ ಕೇಳಿದ್ದಾನೆ. a ಗೊತ್ತಿದೆ, b ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು a ಅಂದರೆ 5, a² ಅಂದರೆ ಎಷ್ಟಾಯಿತು? 25 ಮೈನಸ್ a ಅಂದರೆ 5, b ಅಂದರೆ 15, ಸಾರಿ 3, 5 3s 15, ಮೈನಸ್ ಇಂಟು ಮೈನಸ್ ಪ್ಲಸ್ 15 ಪ್ಲಸ್ 3 ಕೊಟ್ಟಿದ್ದಾನೆ ಮೈನಸ್ ab 5 1s 5 3s 15 ಅಲ್ವಾ? ಮೈನಸ್ ಇಂಟು ಮೈನಸ್ ಎಷ್ಟಾಯಿತು? ಪ್ಲಸ್ ಆಯಿತು 15. ಅಲ್ಲಿಗೆ 25 + 15 ಎಷ್ಟಾಯಿತು? 30 40 ಆಯಿತು. 40 + 2 40 × 2 80 ಪ್ಲಸ್ 3 + 15 18. ಇವೆರಡನ್ನು ಕೂಡಿದಾಗ ಸಿಗ್ತಾ ಇರೋ ಆನ್ಸರು 88. ನಿಮ್ಮ ಆಪ್ಷನ್ನಲ್ಲಿ ಇದೆಯಾ 88? ಆಪ್ಷನ್ ಎ. ನೋಡಿ ಎಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ನಾವು ಹೇಗೆಲ್ಲ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಈ ಥರ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನು ನಾವು ಬೇಗ ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲ ತಕ್ಷಣ ನಾವು ಏನು ಮಾಡಬೇಕು? ಟೈಮ್ ಉಳಿಸೋದಕ್ಕೆ ಆಪ್ಷನ್ಸ್ಗಳನ್ನು ನೋಡಬೇಕು. ನಾವು ಆಪ್ಷನ್ಸಿಂದ ನಮಗೆ ಸಮ್ಟೈಮ್ಸ್ ಆನ್ಸರ್ ಸಿಗ್ತಾ ಹೋಗುತ್ತೆ ನಮಗೆ. ನೆಕ್ಸ್ಟ್ ಆ ರೆಕ್ಟ್ಯಾಂಗ್ಯುಲರ್, ಈ ಥರ ಕ್ವಶನ್ ಕಾಮನ್ ಆಗಿ ಕೇಳ್ತಾ ಇರ್ತಾನೆ. ಆ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಈಸ್ 45 ಮೀಟರ್ ಲಾಂಗ್ ಆ್ಯಂಡ್ 30 ಮೀಟರ್ ವೈಡ್. A path of 2.5 meter width constructed outside surrounding by the park. Then the area of the path is ಅಂತ ಹೇಳಿ ಕೇಳಿದ್ದಾನೆ. ನೋಡಿ, ನಿಮ್ಮಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ನ ಆಲ್ರೆಡಿ ಎಷ್ಟು ಲಾಂಗ್ ಇದೆ? 45 ಮೀಟರ್ ಲಾಂಗ್ ಇದೆ. ಅದು 30 ಮೀಟ್ರ್ ಏನಾಗಿದೆ? ಉದ್ದ ಇದೆ. ಸೊ ಮತ್ತೆ ಆ ಪಾರ್ಕ್ನ ಹೊರಾಂಗಣ ಏನಿದೆ 2.5 ಮೀಟ್ರು ಜಾಗ ಬಿಟ್ಟಿದ್ದಾರೆ. ಏನಕ್ಕೆ? ಒಂದು ಫುಟ್ಪಾತನ್ನು ನಿರ್ಮಾಣ ಮಾಡೋದಕ್ಕೆ. ಈಗ ಅದನ್ನು ಸೇರಿಸ್ಕೊಂಡ್ರೆ ನನಗೆ ಆ ಕಂಪ್ಲೀಟ್ ಏರಿಯಾ ಎಷ್ಟು ಮೀಟರ್ನಲ್ಲಿ ಡಿಫೈನ್ ಆಗ್ತಾ ಇದೆ ಆ ಪಾರ್ಕು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಫಸ್ಟಿಗೆ ಈಗ ಒಂದು ಕೆಲಸ ಮಾಡೋಣ. ಇದು ಒಂದು ಪಾರ್ಕ್ ರೆಕ್ಟ್ಯಾಂಗಲ್. ಇದರ ಏನು ಕೊಟ್ಟಿದ್ದಾನೆ? ಲಾಂಗ್ ಎಷ್ಟು ಕೊಟ್ಟಿದ್ದಾನೆ? 45 ಮೀಟ್ರ್ ಕೊಟ್ಟಿದ್ದಾನೆ. 45.
ಉದ್ದ ಎಷ್ಟು ಕೊಟ್ಟಿದ್ದಾನೆ? 30 ಮೀಟ್ರ್ ಕೊಟ್ಟಿದ್ದಾನೆ. ಇದನ್ನು ಸರೌಂಡೆಡ್ ಆಗಿರ್ತಕ್ಕಂಥದ್ದು ಏನು? 2.5 ಮೀಟರ್ ಪಾತು. ಇದೇನಾಗಿದೆ? ಇದಿಷ್ಟು ಗ್ಯಾಪು 2.5 ಮೀಟರ್ ಇದೆ. 2.5 ಇದೆ. ಓಕೆ, ಈಗ ನನಗೆ ಕೇಳಿರ್ತಕ್ಕಂಥದ್ದು ಟೋಟಲ್ ಏರಿಯಾ ಎಷ್ಟಿದೆ ಅಂತ ಹೇಳಿ ಕೇಳಿದ್ದಾನೆ. ಸೊ ಈಗ ಮೊದಲಿಗೆ ಇರ್ತಕ್ಕಂಥ ಪಾರ್ಕಿನ ಏರಿಯಾ ಎಷ್ಟಿದೆ? ಲೆಂತ್ ಇಂಟು ಬ್ರೆಡ್ ತಂದಾಗ 45 ಇಂಟು 30 0 0 3 5 15 ದಶಕ 1 3 4 12 1 13 1350 ಮೊದಲಿಗೆ ಇರ್ತಕ್ಕಂಥ ಪಾರ್ಕಿನ ಏರಿಯಾ 1350 ಸ್ಕ್ವೇರ್ ಮೀಟರ್ಸ್. ಈಗ ನಾನು 2.5 ಮೀಟ್ರು ಒಂದು ಪಾತನ್ನು ಎಕ್ಸ್ಟೆಂಡ್ ಮಾಡಿದಾಗ ಎಷ್ಟು ಬರ್ತಾ ಇದೆ ನೋಡಿ. ಇಲ್ಲೂ ಅಗಲ ನಾನು ಯೂಸ್ ಮಾಡ್ತಾ ಇದ್ದೀನಿ. 2.5 + 2.5 5 45ಕ್ಕೆ 5ಅನ್ನು ಆ್ಯಡ್ ಮಾಡಿದಾಗ ಎಷ್ಟಾಗ್ತಾ ಇದೆ? 50 ಮೀಟರ್ ಲಾಂಗ್ ಆಗ್ತಾ ಇದೆ. ಇಲ್ಲಿ 30 ಇದೆ, ಈ ಕಡೆ 2.5 ಈ ಕಡೆ 2.5 2.5 + 2.5 ಎಷ್ಟಾಯಿತು? 5. ಅಲ್ಲಿಗೆ 30 + 5 ಎಷ್ಟಾಯಿತು? 35. ಸೊ ಹಾಗಾದರೆ 35 ಇಂಟು 50 ಈಸ್ ಈಕ್ವಲ್ ಟು 0 0 5 5 5 25 5 3 15 1 17 1750 ಸ್ಕ್ವೇರ್ ಮೀಟರ್ ಸಿಕ್ತು ನನಗೆ. ಯಾವಾಗ? ಒಂದು ಪಾತನ್ನು ನಿರ್ಮಾಣ ಮಾಡಿದಾಗ. ಈಗ ನನಗೆ ಕೇಳಿರ್ತಕ್ಕಂಥ ಟೋಟಲ್ ಏರಿಯಾ ಎಷ್ಟಿದೆ? ಈಸ್ ಈಕ್ವಲ್ ಟು 1750 ಮೈನಸ್ 1350. ಎಷ್ಟು ಡಿಫ್ರೆನ್ಸ್ ಇದೆ? 400 ಮೀಟರ್ನಷ್ಟು ಡಿಫ್ರೆನ್ಸ್ ಇದೆ. 400 ಎಲ್ಲಿದೆ? ಆಪ್ಷನ್ ಏನಲ್ಲಿದೆ. ಸೊ ಈ ಥರ ನಾವು ಕ್ಯಾಲ್ಕುಲೇಟರ್ನ ಮಾಡ್ತಾ ಹೋಗ್ತೇವೆ. ಫ್ರಮ್ ಅ ಸ್ಕ್ವೇರ್ ಆಫ್ ಲೆಂತ್ 14 ಸೆಂಟಿಮೀಟರ್ ಅ ಸೆಮಿಸರ್ಕಲ್ ಆ್ಯಂಡ್ ಅಡ್ಜಾಯಿಂಟ್ of small circle are taken out as shown in the figure, then the area of remaining path is ಅಂತ ಹೇಳಿ ಕೇಳಿದ್ದಾನೆ. ನೋಡಿ, ಆಲ್ರೆಡಿ ಇಲ್ಲಿ ಶೇಡೆಡ್ ಆಗಿದೆ. ಒಂದು ಸರ್ಕಲ್ ಕೊಟ್ಟಿದ್ದಾನೆ, ಇನ್ನೊಂದು ಸೆಮಿ ಸರ್ಕಲ್ ಕೊಟ್ಟಿದ್ದಾನೆ, ಆ್ಯಂಡ್ ಈ ಕಂಪ್ಲೀಟ್ ಸ್ಕ್ವೇರ್ನ ಲೆಂತ್ ಎಷ್ಟು ಕೊಟ್ಟಿದ್ದಾನೆ? 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ ಏನಾಗುತ್ತೆ? 14 ಸೆಂಟಿಮೀಟರ್ ಅಂದಾಗ ಅದ್ರ ಲೆಂತ್ ಅದ್ರ ಸ್ಕ್ವೇರ್ ಆಫ್ ಲೆಂತ್ ಎಷ್ಟಾಗುತ್ತೆ? 196 ಆಗುತ್ತೆ ನನಗೆ. ಸೊ ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿನ ಲೆಂತ್ ಎಷ್ಟಾಗುತ್ತೆ ನನಗೆ? ಇದು 14 ಸೆಂಟಿಮೀಟರ್ ಅಂದಾಗ ಈ ಸ್ಮಾಲ್ ಸರ್ಕಲನ್ನು ನಾನು ಕಳೆದಾಗ ನನಗೆ ಎಷ್ಟು ಸಿಗುತ್ತೆ? ಒಂದು 77 ಅಷ್ಟು ಏರಿಯಾ ಸಿಗುತ್ತೆ ನನಗೆ. ಮತ್ತು ಈ ಪಾಯಿಂಟಿನ ಏರಿಯಾ ಎಷ್ಟು ಸಿಗುತ್ತೆ ನನಗೆ? 38.5ನಷ್ಟು ಏರಿಯಾ ಸಿಗುತ್ತೆ. ಅಂದರೆ ಈ ಸರ್ಕಲಿನ ಒಂದು ರೇಡಿಯಸ್ ಮೇಲೆ ಡಿಫೈನ್ ಆಗ್ತಾ ಹೋಗುತ್ತೆ ನನಗೆ ಇದು. ಓಕೆ, ಸೊ ಅಲ್ಲಿಗೆ 196 ಮೈನಸ್ ಇದು 77 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದಾಗ ಎಷ್ಟಾಗುತ್ತೆ? 77 38.5 5 7 + 8 ಎಷ್ಟಾಯಿತು? 15 ದಶಕ 1 8 115 ಆಯಿತು. 115.5 ಆಯಿತು. ಅಲ್ಲಿಗೆ ನಮಗೆ ಎಷ್ಟು ಉಳಿಯುತ್ತೆ? ಇದು ನಿಯರ್ಲಿ 80.5 ಉಳಿಯುತ್ತೆ. ಸೊ 80.5 ಇಸ್ ದ ಕರೆಕ್ಟ್ ಆನ್ಸರ್ ನಮಗೆ. ಇದು ಏನು ಮಾಡ್ತೀವಿ? ಇದರ ಏರಿಯಾ, ಸೆಮಿ ಸರ್ಕಲಿನ ಏರಿಯಾ ಆ್ಯಂಡ್ ಟೋಟಲ್ ಸ್ಕ್ವೇರ್ನ ಏರಿಯಾ, ಅವು ಮೂರನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಎಷ್ಟು ಸಿಗ್ತಾ ಇದೆ? 80.5 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಒಂದು ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಟ್ರಿಗ್ನೋಮೆಟ್ರಿ ಕ್ವಶನ್ಸು? 2 sin θ is equal to 1 and 2 cos θ is equal to square root of 3. See, 2 sin θ ನನಗೆ ಬೇಕಾಗಿರೋದು sin θ ವ್ಯಾಲ್ಯೂ 1/2 ಆಗುತ್ತೆ, ಆ್ಯಂಡ್ ಕಾಸ್ θ ವ್ಯಾಲ್ಯೂ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 3/2 ಆಗುತ್ತೆ. ಈಗ ಅವ್ನು ಕೇಳಿರೋದೇನು? sin θ ಪ್ಲಸ್ ಕಾಸ್ θ ಹೋಲ್ ಸ್ಕ್ವೇರ್ ಕೇಳಿದ್ದಾನೆ. ಸೊ ಅಲ್ಲಿಗೆ ಏನಾಗುತ್ತೆ? 1/2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3/2 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಇದನ್ನು a+b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಂದಾಗ ನಮಗೇನು ಸಿಗುತ್ತೆ? a ಸ್ಕ್ವೇರ್ ಅಂದಾಗ 1/4 ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಬಿ ಸ್ಕ್ವೇರ್ ಅಂದಾಗ ಸ್ಕ್ವೇರ್ ರೂಟ್ ಆಫ್ 3 ಅನ್ನೋದು 3 ಆಗುತ್ತೆ. 3/4 ಪ್ಲಸ್ 2ab. ನೋಡಿ 2ab 2 ಇಂಟು
ಎ ಅಂದರೆ ಏನು 1/2 ಇಂಟು ಸ್ಕ್ವೇರ್ ರೂಟ್ ಆಫ್ 3/2. ಅಲ್ಲಿಗೆ ಈ 2 ಗೆಟ್ ಕ್ಯಾನ್ಸಲ್ ಆಯ್ತು ನಮಗೆ. ಇಲ್ಲಿ ನೋಡಿ ಇವುಗಳ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನಾಯಿತು 3 + 1 4, 4/4 ಅಂದರೆ 1 ಪ್ಲಸ್ √3/2 ಆಯಿತು. 1 + √3/2. ಸೊ ಬಟ್ ಇಲ್ಲಿ ಆಪ್ಷನ್ಸ್ನಲ್ಲಿ ಏನಿದೆ ನಮಗೆ, ಇದನ್ನು ನಾನು ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಫೈನಲಿ ಆನ್ಸರ್ 2 + √3/2. 2 + √3/2 ಇದೆ ಅಲ್ವಾ ಆಪ್ಷನ್ಸ್. ನಮಗೆ ಆನ್ಸರ್ ಬಂತಲ್ವಾ. ಎಷ್ಟನೇ ಆಪ್ಷನ್ಸು? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಥರ a + b ಹೋಲ್ ಸ್ಕ್ವೇರ್ ಫಾರ್ಮುಲಕ್ಕೆ ಎಕ್ಸ್ಪ್ಯಾಂಡ್ ಮಾಡಬೇಕು. a + b ಹೋಲ್ ಸ್ಕ್ವೇರ್ ಏನು ಹೇಳುತ್ತೆ? a² + b² + 2ab. ನೆಕ್ಸ್ಟ್ ನೋಡಿ, ಇದು ಒಂದು ಭಾಳ ಲಾಜಿಕಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಇದು ಲಾಸ್ಟ್ 2022ನಲ್ಲಿ. ಅ ಬಾಕ್ಸ್ ಕಂಟೈನ್ 12 marbles which are 3 are blue marbles and 4 are white marbles and remaining marbles are red, and a marble is drawn at a random from the box, then the probability of marble of red is ಅಂತ ಹೇಳಿ ಕೇಳಿದ್ದಾನೆ ನಮಗೆ. ನೋಡಿ, ಒಂದು ಬಾಕ್ಸ್ನಲ್ಲಿ ಎಷ್ಟು ಮಾರ್ಬಲ್ ಇದ್ದಾವೆ? 12 ಇದ್ದಾವೆ. ಔಟ್ ಆಫ್ 12ನಲ್ಲಿ ಎಷ್ಟಿದೆ? 3 ಬ್ಲೂ ಇದೆ ಆ್ಯಂಡ್ 4 ವೈಟ್ ಇದೆ. ನನಗೆ ಕೇಳಿರ್ತಕ್ಕಂಥದ್ದೇನು? ರೆಡ್ ಎಷ್ಟಿದೆ. ಈಗ ವೈಟ್ ಪ್ಲಸ್ ಬ್ಲೂ ಸೇರಿಸಿದರೆ ಎಷ್ಟಾಯಿತು? 7 ಆಯಿತು. ಔಟ್ ಆಫ್ 12 ಆಯಿತು. ಔಟ್ ಆಫ್ 12ನಲ್ಲಿ 7ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ಉಳಿದಿರೋವೆಲ್ಲ ಎಷ್ಟು? 5 ಅಷ್ಟು ಮಾರ್ಬಲ್ಸ್ ಏನಾಗಿರುತ್ತೆ? 5 ಮಾರ್ಬಲ್ಸ್ 5 ಅವೆಲ್ಲದೂ ಕೂಡ ಏನಾಗಿರುತ್ತೆ? ರೆಡ್ ಮಾರ್ಬಲ್ಸ್ ಆಗಿ ಡಿಫೈನ್ ಆಗ್ತಾ ಇರುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ ಇದು? 7 - 12 = 5. 5/12 ಅಂದರೆ ಔಟ್ ಆಫ್ 12 5 ಮಾರ್ಬಲ್ಸ್ ಆರ್ ದ ರೆಡ್ ಮಾರ್ಬಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ಆಪ್ಷನ್ಸಿಗೆ ಬಂದಾಗ ಆಪ್ಷನ್ ಬಿ ಅನ್ನೋದು ಏನಿದೆ 5/12 ದಟ್ ಈಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಆಲ್ಫಾ ಬೀಟಾ ಗ್ಯಾಮಾ zeros of cubic polynomial p of x such that alpha plus beta plus gamma is equal to 2. ಒಂದು ಇಕ್ವೇಷನ್. ಇನ್ನೊಂದು ಇಕ್ವೇಷನ್ ಏನು? ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗ್ಯಾಮಾ ಪ್ಲಸ್ ಗ್ಯಾಮಾ ಆಲ್ಫಾ ಇಸ್ ಈಕ್ವಲ್ ಟು 10. ಇನ್ನೊಂದು ಇಕ್ವೇಷನ್ ಏನು? ಆಲ್ಫಾ ಬೀಟಾ ಗ್ಯಾಮಾ ಇಸ್ ಈಕ್ವಲ್ ಟು -24. ಸೊ ಅಲ್ಲಿಗೆ ನಾನು ಇದು ಆರ್ ಎಚ್ ಎಸ್ ಲಾಜಿಕ್ ಇಷ್ಟೇ. ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಿದರೆ ಇದೇನಾಗುತ್ತೆ? +24 ಆಗುತ್ತೆ. ಕಾನ್ಸ್ಟೆಂಟ ಇದೇನಾಗುತ್ತೆ ನನಗೆ? ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ ತಕ್ಷಣ ಫಸ್ಟಿಗೆ ಬರ್ತಕ್ಕಂಥದ್ದು x³. ನೆಕ್ಸ್ಟು ಆಲ್ಫಾ ಬೀಟಾ ಗ್ಯಾಮಾ ಬರುತ್ತೆ. ಇಲ್ಲಿ ನೋಡಿ, ಇದು +2 ಇದೆ, ಅದು ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಆದಾಗ ಮೈನಸ್ ಆಗುತ್ತೆ 2x². ಇದು +10 ಇದೆ, ಆರ್ ಎಚ್ ಎಸ್ಸಿಗೆ ಶಿಫ್ಟ್ ಆದಾಗ ಇದೇನಾಗುತ್ತೆ? -10 ಆಗುತ್ತೆ, -10x. ಇದು ಪ್ಲಸ್. ಈ ಆಪ್ಷನ್ಸ್ ಎಲ್ಲಿದೆ? x³ -2x² -10x +24. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಸಿಂಪಲ್ ಆಗಿ ಲಾಜಿಕ್ ಆಗಿ ನಾವು ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇನ್ ದ ಗಿವನ್ ಫಿಗರ್ PQRS ಇಸ್ ಅ ರೆಕ್ಟ್ಯಾಂಗಲ್. ನೋಡಿ, ಈ ಒಂದು ಫಿಗರ್ನಲ್ಲಿ PQRS ಅನ್ನೋದು ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. RPQ ಒಂದು ಆ್ಯಂಗಲನ್ನು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 30 ಡಿಗ್ರಿ ಕೊಟ್ಟಿದ್ದಾನೆ. ಆ್ಯಂಡ್ QR ಅಂತಕ್ಕಂಥದ್ದು ಎಷ್ಟು ಕೊಟ್ಟಿದ್ದಾನೆ? 3 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಈಗ ನನಗೆ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿರೋದು ಏನು? ಲೆಂತ್ ಆಫ್ SR, ಇದರ ಲೆಂತ್ ಎಷ್ಟಿದೆ ಅನ್ನೋದನ್ನು ಕೇಳಿದ್ದಾನೆ ನನಗೆ. ಸೊ ನಾನು ಈಗ ಈ ಆ್ಯಂಗಲನ್ನು ಕನ್ಸಿಡರ್ ಮಾಡಿಕೊಂಡೆ ಅಂದರೆ ಏನಿದೆ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಬಟ್ 30 ಡಿಗ್ರಿ ಕೇಳಿದ್ದಾನೆ ನನಗೆ. ಸೊ ಟ್ಯಾನನ್ನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಆಗಿ ಡಿಫೈನ್ ಆಗುತ್ತೆ. ಟ್ಯಾನ್ 30 ಆಪೋಸಿಟ್ ಏನಿದೆ? ಅಡ್ಜಸೆಂಟ್ ಅಂದಾಗ 3 ಇದೆ. ಆಪೋಸಿಟ್ ಅಂದ ತಕ್ಷಣ ನಮಗೆ ಇಲ್ಲಿ ಏನು ಬರುತ್ತೆ? ಒಂದು ಎಕ್ಸ್ ಅಂತ ಹೇಳಿ ತಗೊಳ್ಳೋಣ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ನಿಮಗೆ ಹಿಂಗೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಬರಿಬೋದು. ಟ್ಯಾನನ್ನು sin 30 ಬೈ ಕಾಸ್ 30 ಡಿಗ್ರಿ ಅಲ್ವಾ?
ಸೊ ಅಲ್ಲಿಗೆ ಆನ್ಸರ್ ಎಷ್ಟು ಬರುತ್ತೆ 1/√3 ಬರುತ್ತೆ ಇಸ್ ಈಕ್ವಲ್ ಟು x/3. ಇದು ಈ ಕಡೆ ಶಿಫ್ಟ್ ಆದಾಗ ಏನಾಗುತ್ತೆ ನನಗೆ x ಇಸ್ ಈಕ್ವಲ್ ಟು 3√3 ಆಗುತ್ತೆ. ಸೊ ಹಾಗಾದರೆ ಲೆಂತ್ ಆಫ್ ಎಸ್ ಆರ್ ಎಷ್ಟು ಸಿಗ್ತಾ ಇದೆ 3√3. ಆಪ್ಷನ್ ಡಿ ಏನಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ ನಮಗೆ ನೆನಪಿರಲಿ. ಸೊ ಓಕೆ, ಈಗ ನಾವು ಇದಿಷ್ಟು ಕೂಡ ಏನು TET 2022 ಒಂದು ಕ್ವಶನ್ ಪೇಪರ್ನ ನಾವು ಬಿಡಿಸಿದ್ವಿ. ಮ್ಯಾಥ್ಸ್ನಲ್ಲಿ ಯಾವ ಥರ ಎಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಅದನ್ನು ಹೇಗೆಲ್ಲ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡಿದ್ದೀವಿ. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಅದೇ ಮತ್ತೆ ಹೆಚ್ಚಿನ ಕ್ವಶನ್ಸ್ ಯಾವ ಥರ ನಮಗೆ ಮ್ಯಾಥ್ಸ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾನೆ ಮತ್ತು ಅದಕ್ಕೆ ನಾವು ಹೇಗೆಲ್ಲ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.